सर्वोपप्लुरैत वन्दे सच्चिदानन्दं विधिवर्यं सम्प्रदायज्ञं संयमेन्द्रं सदा सद्गुरुं सच्चिदानन्दं सदाचार्यमाश्रये श्री श्री सच्चिदानन्दे सरस्वती गुरुभ्यो नमः हरिः परमो ब्रह्म ಯಾವ ಶ್ಲೋಕನ ಗೊತ್ತಿಲ್ಲ, ಜ್ಞಾಪಕ ಇಲ್ವಾ? ಯಾವ್ದು 205 ಭಾಷ್ಯ ಶ್ಲೋಕ ಆಯ್ತಾ? ಓದಿ ಶ್ಲೋಕನ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಾತಿ ನಾಸ್ತ್ಯತ್ರ ಸಂಶಯಃ. ಅಚಮಳ ಅಂತಕಾಲೇ ಚ ಮಾಂ ಏವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಹ ಮದ್ಭಾವಂ ಯಾತಿ ನ ಅಸ್ತಿ ಅತ್ರ ಸಂಶಯಃ. ಅಂತಕಾಲೇ ಇತ್ಯುಕ್ತೆ ಮರಣಕಾಲೇ. ಯಃ ನ ಯಃ ಪುರುಷಃ ಮಾಮೇವ ಬಾಹುದೇವಂ ಸರ್ವಾತ್ಮಾನಂ ಸ್ಮರನ್ ಚಿಂತೆಯನ್ ಕಲೇವರಂ ಶರೀರಂ ಮುಕ್ತ್ವಾ. ಕಲೇವರ ಅಂದ್ರೆ ಶರೀರ, ಅದನ್ನು ಬಿಟ್ಟು ಯಾರು ಹೋಗ್ತಾರೋ ಅವರು ಮದ್ಭಾವಂ ಯಾತಿ, ನನ್ನ ವಾಸುದೇವ ಸ್ವರೂಪವನ್ನೇ, ವಾಸುದೇವ ಭಗವಂತ ಸ್ವರೂಪ ನಾರಾಯಣ ಸ್ವರೂಪವನ್ನೇ ಪಡ್ಕೋತಾರೆ. ಈ ವಿಷಯದಲ್ಲಿ ಸಂಶಯವೇನಿಲ್ಲ. ಅತ್ರ ಅಸ್ಮಿನ್ ವಿಷಯ ಸಂಶಯವೋ ನಾಸ್ತಿ. ಯಾವ ಅನುಮಾನ ಇಲ್ಲ, ಸಂಶಯವಿಲ್ಲ. 100ಕ್ಕೆ 100 ಮರಣ ಕಾಲದಲ್ಲಿ ನಾರಾಯಣ ಸ್ಮರಣೆಯನ್ನೇ ಮಾಡಿಕೊಂಡು ತಚ್ಚಿಂತನ ಅಲ್ಲೇ ಚಿಂತಿಸ್ತಾ ಅನುಸಂಧಾನ ಮಾಡ್ತಾ ಅದನ್ನು ಮುಳುಗಿದವರಾಗಿ ಶರೀರ ಬಿಟ್ಟ ಅಂದ್ರೆ ಪರಮಾತ್ಮ ಭಾವನೆ ಕರ್ಕೊಂಡ್ಬಿಡ್ತಾನೆ. ಅಂತಕಾಲೇ ಮರಣಕಾಲೇ ಚ ಅಂತಕಾಲೇ ಮರಣಕಾಲೇ ಚ ಮಾಮೇವ ಪರಮೇಶ್ವರಂ ವಿಷ್ಣುಂ ಸ್ಮರನ್ ಮುಕ್ತ್ವಾ ಕಲೇವರಂ ಶರೀರಂ ಪ್ರಯಾತಿ ಗಚ್ಚತಿ ಯಹ ಪ್ರಯಾತಿ ಗಚ್ಚತಿ ಸಹ ಮದ್ಭಾವಂ ವೈಷ್ಣವಂ ತತ್ವಂ ಯಾತಿ. ಅಂತಕಾಲದಲ್ಲಿ ಇದೆ, ಮರಣಕಾಲದಲ್ಲಿ ನನ್ನನ್ನೇ ಪರಮೇಶ್ವರನಾದ ವಿಷ್ಣುವಾಗಿರುವ ನನ್ನನ್ನ ಸ್ಮರಿಸುತ್ತಾ ದೇಹವನ್ನು ಬಿಟ್ಟ ಅಂತ ಆದ್ರೆ ಯಾವನಾದ್ರೂ ಸರಿ ಯಪ್ರಯಾತಿ, ಅವನು ಇವನು. ಯಹ ಅನ್ನೋದು ಸರ್ವನಾಮ, ಸರ್ವಸ್ವ ನಾಮ ಸರ್ವನಾಮ. ಯಾರು ಬೇಕಾದ್ರೆ ಹೆಂಗಸಾಗಲಿ ಗಂಡಸಾಗಲಿ, ಕ್ರಿಶ್ಚಿಯನ್ ಆಗಲಿ ಮುಸ್ಲಿಂ ಆಗಲಿ ಹಿಂದೂ ಆಗಲಿ ಪಾರ್ಸಿ ಆಗಲಿ ಯಾರಾಗಲಿ ಭಗವಂತನ ಸ್ಮರಣೆ ಮಾಡ್ತಾನೆ ದೇಹವನ್ನು ಬಿಟ್ಟ ಅಂತ ಆದ್ರೆ ಅದು ನನ್ನನ್ನೇ ವಿಷ್ಣು ಪದವನ್ನೇ ಸೇರಿಕೊಳ್ಳುತ್ತಾನೆ. ಪರಮಾತ್ಮ ವಿಷ್ಣು ರೂಪವನ್ನೇ ಪಡ್ಕೊಂಡ್ಬಿಡ್ತಾನೆ. ನಾಸ್ತಿ ನ ವಿದ್ಯತೆ ಅತ್ರ ಅಸ್ಮಿನ್ ಅರ್ಥೇ ಸಂಶಯ. ನಾಸ್ತಿ ನ ವಿದ್ಯತೆ ಅತ್ರ ಅಸ್ಮಿನ್ ಅರ್ಥೇ ಸಂಶಯ. ಯಾತಿ ವಾ ನವಾಯ್ತಿ, ಈ ವಿಷಯದಲ್ಲಿ ಸಂಶಯವೇ ಇಲ್ಲ. ಈ ಅರ್ಥದಲ್ಲಿ ಈಗ ಏನೋ ಹೇಳಿದ ಪರಮಾತ್ಮ ಎಕ್ಸಾಗ್ರೇಷನ್ ಅವಳಕ್ಕೆ ಹೇಳ್ದ ಅಂತ ಹಾಗಲ್ಲ ಅನ್ಕೋಬೇಕಾಗಿಲ್ಲ. ಸಂಶಯವೇ ಇಲ್ಲ. 100ಕ್ಕೆ 100 ಆ ಶುದ್ಧ ಭಾವದಿಂದ ಅನನ್ಯ ಚಿತ್ತನಾಗಿ ಪರಮಾತ್ಮನ್ನೇ ಸ್ಮರಿಸ್ಕೊಳ್ಳುತ್ತಾ ಆ ಭಾವ ಆ ಅನುಸಂಧಾನದಲ್ಲಿ ದೇಹ ಬಿಟ್ಟ ಅಂದ್ರೆ ಅವನು ಪರಮಪದವನ್ನೇ ಪಡ್ಕೊಂಡ್ಬಿಡ್ತಾನೆ, ವಿಷ್ಣುವಿನ ಪರಮಸ್ಥಾನವನ್ನೇ ಪಡ್ಕೊಂಡ್ಬಿಡ್ತಾನೆ. ಸಂಶಯವೇನಿಲ್ಲ. ನಮ್ಮ ದ್ವಿಷಯೇವಾಯಂ ನಿಯಮಃ ಕಿಂತರ್ಹಿ. ಮದ್ವಿಷಯ ಏವ ಅಯಂ ನಿಯಮಃ ಕಿಂತರ್ಹಿ. ಈ ನಿಯಮ ನನ್ನ ವಿಷಯದಲ್ಲಿ ಮಾತ್ರ ಅನ್ಕೋಬೇಡಿ, ಯಾವ್ಯಾವ್ದ ಬಗ್ಗೆ ಮಾಡುದು ಅದೇ ಆಗ್ತದೆ. ಪಟಾಕಿ ಹೊಡ್ತೀಯ ಡಾಬ್ ಅಂತಾರೆ. ಬರೀ ವ್ಯವಹಾರ ದುಡ್ಡ ಹೊಡ್ತೀಯ ಅಷ್ಟೇ. ಯಾವ ಚಿಂತನೆಯನ್ನೇ ಸರ್ವದಾ ಮಾಡುತ್ತಿರ್ತೀಯೋ ಅದೇ ಆಗ್ಬಿಡ್ತೀಯ ನೀನು. ಶ್ರೀಮಯೋ ಜಾಲ್ಮಹನ್ ಬೈತ ಶಂಕರಾಚಾರ್ಯ, ಬರೀ ಹುಡುಗಿ ಚಿಂತನೆ ಇದೆ, ಹುಡುಗಿಯ ಹುಡ್ತೀಯ ಅಷ್ಟೇ ಮುಂದೆ ಮೇಲೆ. ಅಯ್ಯ ಬುದ್ಧಿಯೇ ವಿವೇಕವೇ, ಆ ಚಿಂತೆ ಮಾಡ್ತಾ ಇದ್ದೆ ಏನಾಗುತ್ತೆ ಹೇಳೋ, ಆ ಜನ್ಮ ಬಂದ್ಬಿಡುತ್ತೆ. ಇದು ಭಗವಂತನ ಮಾತ್ರ ಈ ನಿಯಮ ಅಲ್ಲ, ಎಲ್ಲಕ್ಕೂ ಯೂನಿವರ್ಸಲ್. ಒಂದು ಕೊಲೆ, ಹಿಂಸೆ, ಅತ್ಯಾಚಾರ, ದುರಾಚಾರ, ಅದಕ್ಕೆ ತಕ್ಕಂಥ ಜನ್ಮ, ಅದೇ ಚಿಂತೆ ಇದೆ. ಹಾಗೆ ದೇವತಾ ಇಂದ್ರಾದಿ ದೇವತೆ ಭಾವ, ರಾಮ ಶಿವ ವಿಷ್ಣು ಯಾವ್ದಾದ್ರು ಸರಿ, ಇಂಥ ದೇವತೆ ಅಂಥ ದೇವತೆ ಅಂತಿಲ್ಲ. ಒಟ್ಟು ಸರ್ವದಾ ಯಾವ ಚಿಂತನೆಯಲ್ಲಿ ಇರ್ತಾನೋ
ಮರಣ ಕಾಲದಲ್ಲೂ ಆ ಚಿಂತೆ ತಕ್ಕ ಹಾಗೆಯೇ ಜನ್ಮ ಪಡ್ಕೊಳ್ತಾನೆ. ಇದು ಕಾಮನ್ ಆಗಿರ್ತಕ್ಕ ರೂಲೇ ಹೊರತು ಬರೀ ನನ್ನ ವಿಷಯಕ್ಕೆ ಮಾತ್ರ ಈ ನಿಯಮ ಮಾತ್ರ ಅನ್ಕೋಬೇಡಿ ಅಂತ ಇದ್ದಾನೆ ಪರಮಾತ್ಮ. ಎಂಬೆಂಬಾಪಿ ಸ್ಮರನ್ ಭಾವಂ ಜಗಚ್ಚಂತೆ ಕಲೇವರಂ ಎಂಬಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ತಂತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ಯಂ ಯಂ ವಾ ಅಪಿ ಸ್ಮರನ್ ಭಾವಂ ತ್ಯಜತಿ ಅಂತೆ ಕಲೇವರಂ ತಂ ತಂ ಏವ ಏತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಯಂ ಯಂ ಅನ್ನು ಯಾವ್ಯಾವ ಶರೀರವನ್ನ ಯಾವ್ಯಾವ ದೇಹವನ್ನ ದೇವತಾ ತನುವನ್ನ ದೇವತಾ ತನು ಯಾಮ್ ಯಾಮ್ ಆಗಬೇಕು. ದೇವತಾ ದೇಹಂ ಎಂ ಎಂ ದೇವತಾ ದೇಹಂ ಮನಸುತ್ತಾ ಅಂತೇನೆ ಮರಣ ಕಾಲದಲ್ಲಿ ಕಲೇವರಂ ತ್ಯಜತಿ ತನ್ನ ಶರೀರವನ್ನು ಬಿಟ್ಟು ಬಿಡ್ತಾನೋ. ತಮ್ ತಮ್ ಆಯಾಯ ದೇವತಾ ದೇಹವನ್ನೇ ಅಥವಾ ಆ ದೇವ ಲೋಕವನ್ನೇ ಹೇ ಕೌಂತೆಯ ಏತಿ ಕೌಂತೆಯನೇ ಅದಕ್ಕೂ ಹೋಗುತ್ತಾನೆ. ಯಾಕೆ ಹೇಳೋ ಸದಾ ಯಾವಾಗಲೂ ತದ್ಭಾವ ಭಾವಿತ ಆ ಭಾವನೆಯಿಂದಲೇ ಭಾವಿತರಾಗಿ ಮಾಡ್ತಾನೆ. ಆ ಭಾವನೆಗೆ ಅವನಿಗೆ ಜನ್ಮ ಕಾರಣ. ಸುಮ್ಮನೆ ಎಲ್ಲೋ ಇದ್ದ ಅಂತ ಹೇಳ್ಬಿಟ್ಟಲ್ಲ, ಅವನ ಜೀವನ ಪೂರ್ತಿ ಯಾವ ಭಾವನೆ ಚೆನ್ನಾಗಿ ಬೆಳೆಸ್ಕೊಂಡಿರ್ತಾನೋ ಆ ಭಾವನೆ ತಕ್ಕ ಹಾಗೆ ಅವನಿಗೆ ಜನ್ಮ ಬರುತ್ತೆ. ಲೌಕಿಕ ಭಾವನೆಯನ್ನೇ ಬೆಳೆಸ್ಕೊಂಡು ಅದರಲ್ಲೇ ಸತ್ತಕ್ಕಂಥ ಜನ್ಮ, ಶಾಸ್ತ್ರೀಯ ಭಾವನೆ ಬೆಳೆಸ್ಕೊಂಡು ಶಾಸ್ತ್ರೀಯ ಜನ್ಮ. ಒಟ್ಟು ಯಾವ ಸಂಸ್ಕಾರವನ್ನ ಚೆನ್ನಾಗಿ ನೀನು ಬೆಳೆಸ್ಕೊಂಡಿದೀಯಾ ಅನ್ನೋದ್ರ ಮೇಲೆ ಯಾವ ಜನ್ಮ ಅಂತ ತೀರ್ಮಾನ ಆಗುತ್ತೆ. ಎರಡಕ್ಕೂ ನಿನಗೆ ಆಪ್ಷನ್, ಏನ್ ಬೇಕಾದ್ರೂ ಬೆಳೆಸ್ಕೊಬೋದು, ಏನ್ ಬೇಕಾದ್ರೆ ಹೇಗಾದ್ರೂ ಇರ್ಬೋದು. ಒಟ್ಟು ಮೇಲೆ ಬೆಳೆಸ್ಕೊಂಡ ಮೇಲೆ ನಂಗೆ ಆ ಜನ್ಮ ಅನ್ನೋಕ್ ಬೇಡ ಅನ್ನಕ್ ಬರಲ್ಲ. ಚೆನ್ನಾಗಿ ಭಾವನೆ ಬೆಳೆಸ್ಕೊಂಡ್ಬಿಟ್ಮೇಲೆ ಓ ನನಗೆ ಈ ಜನ್ಮ ಬೇಡ, ನಂಗೆ ಆ ಜನ್ಮ ಹಂಗ್ ಬರಲ್ಲ. ಆ ಜನ್ಮ ಅದಕ್ಕಂಥ ಜನ್ಮ ಬೆಳೆಸ್ಬೇಕು. ಯಾವ ಬೇಕು ಅಂತ ಅಪೇಕ್ಷೆ ಪಡ್ತೀಯೋ ಅದಕ್ಕಂತ ಭಾವನೆ ಬೆಳೆಸ್ಕೋಬೇಕೇ ಹೊರತು ಯಾವುದನ್ನು ಬೆಳೆಸಿ ಏನೋ ಬೇಕೋ ಬರೀ ಅನಾಚಾರ ದುರಾಚಾರ ಹತ್ಯೆ ಅತ್ಯಾಚಾರ ಮಾಡ್ತಾ ಇದ್ದು ನಂಗೆ ದೇವಲೋಕ ಬೇಕು ಅಂತ ಸಿಕ್ಬಿಡತ್ತಾ? ಸಿಗಲ್ಲ. ಆಗತಕ್ಕಂಥ ಜನ್ಮ ಬರುತ್ತೆ. ನಾಯಿಯಾಗಿ ಕತ್ತೆಯಾಗಿ ಹಂದಿಯಾಗಿಯೋ ಕೋಳಿಯಾಗಿ ಹುಡ್ತಾನೆ. ಏನು ಮಾಡಕ್ಕಾಗಲ್ಲ. ಮರಣ ಕಾಲದಲ್ಲಿ ಯಾವ ಭಾವವನ್ನು ಹೊಂದಿದವನಾಗಿ ಅವನು ಇದನ್ನು ಬಿಡ್ತಾನೋ ಅಂತಕ್ಕಂಥ ಇದನ್ನು ಬರ್ತಾನೆ. ಕಲೇವರ ಹೇಗೆ ರೂಪ ನೋಡ್ಬೇಕು. ಸುಧಾ ವ್ಯಾಖ್ಯಾನ ಗೊತ್ತಾ? ಒಂದ ಬೀರು ಇದೆಯಲ್ಲ ಬರೀತಲ್ಲ, ಆ ಬೀರುಲಿ ಕೆಳಗಿನ ಸೆಲ್ಫ್ ಅಲ್ಲಿ ಹಿಂದಿಗಡೆ ಬಲಗಡೆ ತುದೀಲಿ ಎಂ ಎಂ ವಾ ಅಪಿ ಎಂ ಎಂ ಭಾವಂ ದೇವತಾ ವಿಶೇಷಂ ಪದಂ ಚಿಂತೆಯನ್ ತ್ಯಜತಿ ಪರಿತ್ಯಜತಿ ಅಂತೆ ಅಂತಕಾಲೆ ಪ್ರಾಣವಿಯೋಗ ಕಾಲೆ ಕಲೇವರಂ ಶರೀರಂ ತಂತಮೇವ ಸ್ಮೃತಂ ಭಾವಮೇವ ಏತಿ ನಾನ್ಯಂ ಕೌಂತೆಯ ಸದಾ ಸರ್ವದಾ ತದ್ಭಾವ ಭಾವಿತಃ ತಸ್ಮಿನ್ ಭಾವಃ ತದ್ಭಾವಃ ಸಹ ಭಾವಿತಃ ಸ್ಮರ್ಯಮಾಣತಯಾ ಅಭ್ಯಸ್ತಃ येन सह तद्भाव भावित सन् ಎಂಬೆಂಬಾಪಿ ಯಾವುದನ್ನಾದ್ರೂ ಸರಿ ಅಪಿ ಅದೇ ಎಂಬೆಂಬ ದೇವತಾ ವಿಶೇಷವನ್ನ ಅಷ್ಟಕ ದೇವತಾ ವಿಶೇಷ ಈ ದೇವತಾ ವಿಶೇಷ ಯಕ್ಷ ರಾಕ್ಷಸರು ಕಿನ್ನರು ತಂತ್ರ ದೇವತೆ ಅಥವಾ ಸಾಮಾಜಿಕ ಭಾವನೆ ಒಟ್ಟು ನಿನ್ನ ಮನಸ್ಸೇ ನಿನ್ನ ಜನ್ಮ. ನೀನು ಯಶಾಗಿ ಹಿಡಿದಿ ಅಂತಂದ್ರೆ ಆ ಮನಸ್ಸು ಆ ಭಾವನೆ ಭಾವನೆ ಈ ಜನ್ಮ ಕಟ್ಟುಕೊಟ್ಟಿದೆ. ಪ್ರತಿಯೊಬ್ಬರಿಗೂ ಅವರವರ ಜನ್ಮಕ್ಕೆ ಅವರವರ ಮನಸ್ಸಲ್ಲಿ ಭಾವನೆ ಮನಸ್ಸಲ್ಲಿ ಮಾಡಿದ ಭಾವನೆಯೇ ಕಾರಣ. ಒಬ್ಬೊಬ್ರು ಒಂದೊಂದು ಯಾಕಿದೀವಿ ಅಂದ್ರೆ ಅವರವ್ರ ಮನಸ್ಸು ಹಾಗೆ ಭಾವನೆ ಮಾಡಿದ್ರೆ ಹಾಗಾಗಿ ಕನಸಿನಲ್ಲೂ ಕೂಡ ಮನಸ್ಸಿನ ಭಾವನೆ ಅಂತ ಒಂದು ಅಲ್ಲಿ ಲೋಕ ಸೃಷ್ಟಿ ಆಗುತ್ತೆ, ಜನರು ಎಲ್ಲ ಸೃಷ್ಟಿ ಆಗುತ್ತೆ. ಇಲ್ಲ ಮನಸ್ಸಲ್ಲಿ ಇದ್ದ ಭಾವನೆ ತಕ್ಕ ಹಾಗೆ ಬರುತ್ತೆ. ದೇವತಾ ವಿಶೇಷವನ್ನು ಸ್ಮರಿಸುತ್ತಾ ಚಿಂತಿಸುತ್ತಾ
ಅಂತ ಕಾಲದಲ್ಲಿ ಪ್ರಾಣಯೋಗ ಕಾಲದಲ್ಲಿ ಶರೀರವನ್ನು ಬಿಡುತ್ತಾನೋ ತ್ಯಜತಿ ಪರಿತ್ಯಜತಿ ಬಿಡುತ್ತಾನೋ ಅದದೇ ಆಯಾ ನೆನೆಸಿದ್ದಾಗ ಭಾವವನ್ನೇ ಕುರಿತು ಹೋಗುತ್ತಾನೆ, ಬೇರೆ ಭಾವಕ್ಕೆ ಹೋಗಲ್ಲ. ದೇವತೋಪಾಸಕನಾದವನು ಯಾವುದು ಕ್ಷುದ್ರ ದೇವತೆಯಲ್ಲಿ ಒಂದಾಗೋದು, ಅಧೋ ಜನ್ಮ ಪಡ್ಕೊಳ್ಳೋದು ಹಂಗಾಗಲ್ಲ. ಅಧೋ ಜನ್ಮ ಪಡ್ಕೊಳ್ತಕ್ಕಂಥ ಭಾವನೆ ಮಾಡ್ಕೊಂಡವನು ದೇವತಾ ರೂಪವನ್ನು ಪಡ್ಕೊಳ್ಳೋದಿಲ್ಲ. ಬೇರೆ ಸದಾ ಯಾವಾಗಲೂ ಆ ಭಾವನೆಯಿಂದಲೇ ಭಾವಿತನಾದವನಾಗಿ ತಸ್ಮಿನ್ ಭಾವ ಅಂದ್ರೆ ಯಾವುದನ್ನು ಇಷ್ಟಪಟ್ಟು ಭಾವನೆ ಮಾಡಿರ್ತಾನೋ ಅದು ತದ್ಭಾವ. ಅದೇ ಭಾವ ಯಾವಿರ್ತಾನೋ ಆಗಿದ್ದು ಅದ ಸ್ಮರಣಮಾನ ಭಾವನೆ ಬೆಳೆಸಲ್ಪಟ್ಟ ಭಾವನೆಯಿಂದ ಕೂಡಿಕೊಂಡವನಾಗಿ ಅದಕ್ಕಂತಹ ಜನ್ಮವನ್ನೇ ಪ್ರಕೋತಾನೆ. 70 226 ಕಲೆ ಶುಕ್ರೇ ಮಧುರ ವ್ಯಕ್ತಧ್ವನುವಾ ವರಾಶ್ರಿತ ಅಂತಹದ್ದು ಜಲಕು ಕಲೆ ರೇತಿಸಿ ಉಪಯುಜ್ಯತೆ. ಹಾಗೆ ರೇತಸಿ ಉರಿಯತೆ, ರೇತಸ್ಸಿನಲ್ಲಿ ಆರಿಸ್ಕೊಂಡದ್ದು, ರೇತಸ್ಸಿನಿಂದ ಉಂಟಾದದ್ದು ನರ್ಸಲ್ಲಿ ಕಲೆಯವರ ಕಸ ಮಾಡಿದ್ದಾರೆ. ಕರ್ಮಣ್ಯನು ಕರ್ಮವಾದ ಗೊತ್ತಿರ್ಲಿಲ್ಲ. ಏನೋ ಇರುತ್ತೆ ವಿಶೇಷಾರ್ಥ. ಸ್ಪರ್ಯಮಾಣ ರಜೆಯ ಸ್ಪರ್ಶಬೇಕಾದದ್ದಾಗಿ ಅಭ್ಯಾಸ ಮಾಡಿದ್ದಾದ ಭಾವ ಯಾವುದಿದೆಯೋ ಆ ಭಾವನೆಯಿಂದಲೇ ಭಾವಿತನಾಗಿ ಆಗತಕ್ಕಂಥ ಜನ್ಮ ಬಂದ್ಬಿಡುತ್ತೆ. 2 ಕಾಲಿದ್ದದ್ದು 4 ಕಾಲ ಆಗ್ಬಿಡುತ್ತೆ, ಹಿಂಗಾಗ್ಬಿಡ್ತಾನೆ. ಆಮೇಲೆ ಕಾಲೇ ರಕ್ಕೆ ಬರುತ್ತೆ ಬರೀ ಹಾಗೆ. ಪುರಶ್ಚಕ್ರೇ ದ್ವಿಪದ ಪುರಶ್ಚಕ್ರೇ ಚತುಷ್ಪದ ಪುರಸ್ಸ ಪಕ್ಷಿ ಭೂತ್ವ ಪುರಃ ಪುರುಷ ವಿಶದಸತಿ. ಅವನ ಕರ್ಮಾನುಸಾರವಾಗಿ 4 ಕಾಲಿನ ಪಟ್ನ, 2 ಕಾಲಿನ ಪಟ್ನ, ರಕ್ಕೆ ಇರೋದು, ಕಾಲೇ ಇಲ್ದಿ ಇರೋದು, ತಿಗಣಿ ಆಗೋದು, ಎಲ್ಲೆಲ್ಲೋ ಜನ ಹೋಗ್ತಾನೆ. ಕರ್ಮಾನುಸಾರವಾಗಿ ಸುತ್ತಾ ಇದ್ದಾನೆ ಈ ಮಹಾ ಸಂಸಾರ ಸಾಗರದಲ್ಲಿ. 84 ಲಕ್ಷ ಜೀವರಾಶಿಯಲ್ಲಿ ಯಾವ ಕರ್ಮದಿಂದ ಏನ ಹೊಡ್ತಾನೆ ಅಂತ ಭಗವಂತ ಗೊತ್ತೇ ಹೊರತು ಯಾರು ಹೇಳಕ್ಕಾಗಲ್ಲ. ನಮ್ಮಲ್ಲಿ ಹಿಂದೆ ಏನೇನೇನೇನು ಕರ್ಮದ ಬ್ಯಾಲೆನ್ಸ್ ಇದೆ, ಯಾವ ಕರ್ಮ ಕಾತ್ಕೊಂಡಿದೆ, ಬಲವತ್ತರವಾಗಿದೆ, ಇವಾಗ ಏನೂ ಗೊತ್ತಾಗಲ್ಲ. ಮರಣಕ್ಕಾದ್ರೆ ಬಂದು ಅಟ್ಯಾಕ್ ಮಾಡ್ಬಿಡುತ್ತೆ. ಆದ್ರಿಂದ ನಾವೀಗ ತೀವ್ರವಾಗಿ ಜೋರಾಗಿ ಭಗವದ್ಭಾವನೆಯನ್ನೇ ಮಾಡ್ತಾ ಇದ್ರೆ ಮರಣಕಾಲದಲ್ಲೂ ಅದೇ ಎದ್ಕೊಂಡ್ಬಿಟ್ಟು ಅದೇ ತಕ್ಕಂತಹ ಜನ್ಮ ಬರುತ್ತೆ. ಈಗೇನಾದ್ರು ಉದಾಸೀನ ಮಾಡ್ಬಿಟ್ವಿ ಅಂತಂದ್ರೆ, ಉದಾಸೀನ ಮಾಡಿದ್ರೆ ಇನ್ಯಾವುದೋ ಬಲ್ಸ್ಕೊಂಡ್ಬಿಡುತ್ತಲ್ಲ, ಇನ್ಯಾವುದೋ ಹಳೇ ಬ್ಯಾಲೆನ್ಸ್ ಕರ್ಮಗಳು ಅದು ಬಲ್ಸ್ಕೊಂಡ್ಬಿಟ್ಟು ಅದು ಆ ಕಾಲದಲ್ಲಿ ಮರಣಕಾಲದಲ್ಲಿ ಅಟ್ಯಾಕ್ ಮಾಡ್ಬಿಟ್ಟು ಏನ್ ಮಾಡಿದ್ರು ಭಗವದ್ಭಾವನೆ ಬಿಡೋದೇ ಇಲ್ಲ. ಅದೇ ನೀವು ನಿನ್ನೆ ಹೇಳಿದ್ ಚೆನ್ನಾಗಿತ್ತು ಗುರುಗಳೇ. ಮ್ಯೂಸಿಕ್ ಹಾಕೊಂಡ್ ಬಿಡ್ಬೇಕು, ಇಯರ್ಫೋನ್ಸ್ ಹಾಕೋಬೇಕು, ಚಾನ್ಸೇ ಇಲ್ಲ ಅವಾಗ. ಅಲ್ಲ, ಚಾನ್ಸ್ ಇಲ್ಲ ಅಂತಂದ್ರೆ ಏನಾಗುತ್ತೆ ಗೊತ್ತಮ್ಮ, ಆ ಮರಣಕ್ಕಾಗ ಮುಂಚೆ ಇದಾಗ್ಬಿಡುತ್ತಲ್ಲ, ಕಣ್ಣು ಹೋಗುತ್ತೆ, ಕಿವಿ ಹೋಗುತ್ತೆ, ಎಲ್ಲ ಹೋಗ್ಬಿಡುತ್ತಲ್ಲ, ಮನಸ್ಸು ಏನೇನೋ ವರ್ಕ್ ಮಾಡ್ಬಿಡುತ್ತೆ, ಇದು ಕೇಳಿಸೋದೇ ಇಲ್ಲ. ಅದು ಡೇಂಜರು. ಅದು ನಾವೇನೋ ಹಾಕೊಳ್ತಾ ಇರ್ಬೇಕು ಕರೆಕ್ಟು. ಶ್ರೀರಾಮ್ ಜಯರಾಮ್ ಜೈ ಜಯರಾಮು, ಓಂ ನಮಃ ಶಿವಾಯ ಅನ್ನೋ ಯಾವುದೋ ನಂತ ಕೇಳ್ತಾ ಇರ್ಬೇಕು, ಪರಮಾತ್ಮ ಮಂತ್ರ ಕೇಳ್ತಿರ್ಬೇಕು. ಕೇಳ್ತಾ ಅದೇ ಭಾವನೆ ಊರ್ಕೊಂಡ್ಬಿಟ್ರೆ, ಆಮೇಲೆ ಭಯ ಇಲ್ಲ. ಊರ್ಕೊಳ್ಳದೆ ಹೋದ್ರೆ ಮಾತ್ರ ಇನ್ಯಾವುದೋ ಭಾವನೆ ಬಂದು ಅಟ್ಯಾಕ್ ಮಾಡ್ಬಿಡುತ್ತೆ. ಸ್ಪರ್ಯಮಾನದ ಸ್ಪರ್ಶಲ್ಪಡಬೇಕಾದದ್ದಾದ ರೂಪದಿಂದ ನೆನೆಸಿಕೊಳ್ಳಬೇಕೆಂದು ಯಾವನು ಅಭ್ಯಾಸ ಮಾಡಿರ್ತಾನೋ ಆ ಭಾವನೆಯಿಂದ ಭಾವಿತನಾಗಿ ಅದೇ ಜನ್ಮನ್ನೇ ಪಡ್ಕೊಂಡ್ಬಿಡ್ತಾನೆ. ಯಸ್ಮಾದೇವಂ ಅಂತ್ಯಭಾವನಾ ದೇಹಾಂತರ ಪ್ರಾಪ್ತೋ ಕಾರಣಂ. ಯಾವ ಕಾರಣದಿಂದ ಈ ರೀತಿಯಾಗಿ ಕೊನೆಯ ಕಾಲದಲ್ಲಿ ಮಾಡಿದ ಭಾವನೆಯೇ ಜನ್ಮಾಂತರಕ್ಕೆ ಕಾರಣ ಅಂತ. ಆದ್ದರಿಂದ ನಾವು ಈಗಲಿಂದಲೇನೆ ಒಳ್ಳೆಯ ಭಾವನೆಯನ್ನೇ ಬೆಳೆಸ್ಕೊಳ್ಳೋಕೆ ಅಭ್ಯಾಸ ಮಾಡಬೇಕು. ಆದಷ್ಟು ಶಾಸ್ತ್ರೀಯ ಭಾವನೆ, ಒಳ್ಳೆಯ ಭಾವನೆ, ದೇವತಾ ಭಾವನೆ, ಸಾತ್ವಿಕ ಭಾವನೆಯನ್ನೇ ಬೆಳೆಸ್ಕೊಂಡು ಅದನ್ನು ಬಿಲ್ಟಪ್ ಆಗ್ಬೇಕು, ಚೆನ್ನಾಗಿ ಗಟ್ಟಿಯಾಗಿ ಊರ್ಕೋಬೇಕು. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುದ್ಧ ಚ.
ಮಯ್ಯರ್ಪಿತಮನೋ ಬುದ್ಧರ್ಮಾಮೇ ವೈಶ್ಯಸ್ಯ ಸಂಶಯಃ. मय्यर्पितमनो बुद्धिर्मामे वैश्यस्य संशयः तस्मात् सर्वेषु कालेषु मामनुस्मरयुध्यज मय्यर्पितमनो बुद्धिर्मामे वैश्यस्य संशयः तस्मात् सर्वेषु कालेषु माम् अनुस्मर युध्य च मयि अर्पितमनो बुद्धिः माम् एव एष्यसि असंशयः. ತಸ್ಮಾತ್ ಅನ್ನೋದು ಕನ್ಕ್ಲೂಷನ್, ಉಪಸಂಹಾರ. ಆದ್ದರಿಂದ ಅಂತ ಅಂದ್ರೆ ಮರಣ ಕಾಲದಲ್ಲಿ ಬಂದಂತಹ ಭಾವನೆಯೇ ಜನ್ಮಾಂತರಕ್ಕೆ ಕಾರಣ ಅಂತ. ಆದ್ದರಿಂದ ಇವಾಗ ಏನ್ ಮಾಡ್ಬೇಕು? ಸರ್ವೇಷು ಕಾಲೇಶು ಅಂದ್ರೆ 24 hours 360 days 24 ಗಂಟೆನು 300 ದಿವಸವೂ ಎಡಬಿಡದೇನೆಯೇ ಏನಬಾ ಮಾಂ ಅನುಸ್ಮರ, ಮಾಂ ನಾರಾಯಣಂ ವಾಸುದೇವ ಭಗವಂತಂ ಸರ್ವಾತ್ಮಾನಂ ಅನುಸ್ಮರ ಚಿಂತೆಯ. ಆ ವಾಸುದೇವ ಭಗವಂತನನ್ನೇ ನಾರಾಯಣನನ್ನೇ ಎಡಬಿಡದೆ ಚಿಂತೆ ಮಾಡ್ತಾ ಇರ್ಬೇಕು. ಆಮೇಲೆ ಯುದ್ಧ ಚಾತ ಅರ್ಜುನಿಗೆ ಮಾತ್ರ, ನಮಗೆ ನಾವು ಯುದ್ಧ ಮಾಡ್ಬೇಕಾಗಿಲ್ಲ, ನಮಗೆ ನಮ್ಮ ಕರ್ಮ ಮಾಡ್ತಾ ಇರ್ಬೇಕು. ನಾವು ಅಡುಗೆ ಮಾಡೋದು ಅಡುಗೆ ಮಾಡೋದು, ವ್ಯವಹಾರ ಮಾಡೋದು ವ್ಯವಹಾರ, ಏನೋ ಒಂದು ಬದುಕಿಗೆ ಒಂದು ವೃತ್ತಿ ಇರುತ್ತಲ್ಲ, ಆ ವೃತ್ತಿಯನ್ನು ಮಾಡ್ತಿದ್ರು. ಮನಸ್ಸನ್ನು ಪರಮಾತ್ಮ ಕೊಟ್ಟು ದೇಹೇಂದ್ರಿಯ ಮಾತ್ರ ಕೆಲಸಕ್ಕೆ ಒಪ್ಪಿಸ್ಬೇಕು. ಪ್ರೇಮ ಕೊಡಬಾರ್ದು, ಕೆಲಸಕ್ಕೆ ಪ್ರೇಮ ಕೊಡಬಾರ್ದು. ಪ್ರೇಮವನ್ನ ಭಗವಂತನಿಗೆ ಕೊಟ್ಟು ಬಿಡ್ಬೇಕು. ದೇಹೇಂದ್ರಿಯವನ್ನು ಕೆಲಸ ಕೊಡಬೇಕು. ಮನಸ್ಸು ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು. ಅದೇ ಪ್ರೇಮ, ಏಕಾಗ್ರತೆ, ಭಾವನೆ ಎಲ್ಲ ಭಗವಂತನ ಮೇಲೆ ಇಟ್ಟಿರ್ಬೇಕು. ಹೇಗೆ ಮನೆಗೆ ನೆಂಟರಿಷ್ಟರು ಬಂದ್ರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅವ್ರ ಮೇಲೆ ಮನಸ್ಸಿಟ್ಕೊಂಡು ಅಡಿಗೆ ಮಾಡ್ತಾ ಇರ್ತಾರೋ, ಮನಸ್ಸೆಲ್ಲ ಅವ್ರ ಮೇಲೆ ಇರುತ್ತೆ. ಅಡಿಗೆ ಮಾಡೋ ಕ್ರಿಯೆ ಮಾತ್ರ ದೇಹೇಂದ್ರಿಯ ಮಾಡ್ತಾ ಇರುತ್ತೆ. ಅದೇ ರೀತಿ ನಾವು ಎಲ್ಲಾ ವ್ಯವಹಾರ ಕಾಲದಲ್ಲೂ ಕೂಡ ವಾಸುದೇವ ಭಗವಂತನ್ನೇ ಸ್ಮರಿಸ್ಕೊಳ್ತಾ, ಅವರೇ ನನ್ನ ಸರ್ವಸ್ವ, ನನ್ನ ಡೆಸ್ಟಿನೇಷನ್ನು, ನನ್ನ ಹೋಗಬೇಕಾದ ಗುರಿ ಅದೇ, ಅದೇ ನನ್ನ ಸ್ವಾಮಿ, ನನ್ನ ಸರ್ವಸ್ವ ಗುರಿ. ಪ್ರೇಮದಿಂದ ವಾಸುದೇವ ಭಗವಂತನ ಒಪ್ಪಿಸ್ಕೊಂಡ್ಬಿಡ್ಬೇಕು. ಆದ್ರೆ ದೇಹೇಂದ್ರಿಯ ವ್ಯವಹಾರದಲ್ಲಿ ಮಾತ್ರ ಅದು ಎಲ್ಲಿ ಏನು ಅಭ್ಯಾಸ ಮಾಡ್ಕೊಂಡು ಅದು ಮಾಡ್ತಾ ಹೋಗುತ್ತೆ. ಯಾ ದೋಹನೆ ಅವನೇ ಲೇಪನೆ ಚಾತ ಇದರಲ್ಲಿ ಗೋಪಿಕಾಸ್ತ್ರೀಯರು ಕಡಿತಿರ್ಬೇಕಾದ್ರೆ, ಕುಟ್ಟಬೇಕಾದ್ರೆ, ಸಾರಿಸ್ಬೇಕಾದ್ರೆ, ಗುಡಿಸ್ಬೇಕಾದ್ರೆ ಯಾವಾಗಲೂ ಕೃಷ್ಣನ ಜ್ಞಾಪ ಆಗ್ತಿತ್ತು ಅವರಿಗೆ. ಕೃಷ್ಣ ವ್ರತಾ ಕೃಷ್ಣ ಮನುಸ್ಮರಂತಹ ರಾತ್ರೌ ಚ ಕೃಷ್ಣಂ ಪುನರುತ್ಥಿತಾಯೇ ತೇ ಕೃಷ್ಣ ದೇಹಂ ಪ್ರವಿಶಂತಿ ಸರ್ವೇ ಆಜ್ಯಂ ಯಥಾ ಮಂತ್ರಹುತಂ ಹುತಾಶೇ. ಮಂತ್ರಹುತಂ ಆಜ್ಯಂ ಯಥಾ ಹುತಾಶೇ ಏಕತ್ವಂ ಗಚ್ಚತಿ. ಮಂತ್ರದಿಂದ ಹೋಮ ಮಾಡಿದ್ದಾದ ತುಪ್ಪ ಹೇಗೆ ಅಗ್ನಿಯಲ್ಲಿ ಒಂದಾಗುತ್ತದೆಯೋ ಹಾಗೆ ಸರ್ವದಾ ಭಗವತ್ ಸ್ಮರಣೆ ಮಾಡ್ತಾ ಇರುವಂತಹ ಭಕ್ತರು ವ್ಯವಹಾರ ದೃಷ್ಟಿಯಲ್ಲಿ ಅವ್ರಿಗೆ ಎಲ್ಲ ಆಫೀಸಲ್ಲಿ ಇರಲಿ ಅಥವಾ ಲೌಕಿಕರಾಗಿರ್ಲಿ, ಇನ್ನೇನೋ ವೃತ್ತಿಯನ್ನು ಮಾಡ್ತಾ ಇರಲಿ, ಏನ್ ಪರವಾಗಿಲ್ಲ. ಪ್ರೇಮ ಭಾವನೆ ಹೃದಯ ಭಗವಂತನ ಕೊಟ್ಟು ಗೊಂಬೆಯಂತೆ ವ್ಯವಹಾರದ ಚೇಷ್ಟೆ ಮಾಡ್ತಾ ಇರ್ತಾರೆ. ಗೊಂಬೆ ಹೇಗೆ ಚೇಷ್ಟೆ ಮಾಡ್ತಾವ, ಅದಕ್ಕೇನು ಯಾವುದಲ್ಲಿ ಇದು ಇಲ್ಲ. ಆ ರೀತಿ ಇದ್ದು ಬಿಟ್ರೆ ಗೆದ್ದ ಅವನು, ಮುಕ್ತನಾಗ್ಬಿಡ್ತಾನೆ. ಅದಕ್ಕೆ ಮೈಯರ್ಪಿತ ಮನೋಬುದ್ಧಿಯಿಂದ, ಮೈಯೇನೆ ನನ್ನಲ್ಲಿ ವಾಸುದೇವ ಭಗವಂತನಾದ ನನ್ನಲ್ಲಿ ಅರ್ಪಿತಾನೆ ಒಪ್ಪಿಸಿದ್ದಾದ ಮನಸ್ಸು ಬುದ್ಧಿಯುಳ್ಳವರಾಗಿ, ಮನಸ್ಸು ಭಾವನೆ, ಬುದ್ಧಿ ಜ್ಞಾನ, ಜ್ಞಾನವನ್ನು ಭಾವನೆಯನ್ನು ಮನಸ್ಸಿಗೆ ಒಪ್ಪಿಸಬೇಕಂತೆ. ಹೀಗಿದ್ದವನಾದ್ರೆ ಅವನು ಸಂಶಯವಿಲ್ಲದೆ ಮಾಮೇವ ಏಷ್ಯತಿ, ಏಷ್ಯಸಿ ಅಂತಿದ್ದಾನೆ. ನಿನಗೆ ನೀನು ನನ್ನನ್ನೇ ನೀನು ಸೇರುವೆ, ನನ್ನಲ್ಲೇ ನೀನು ಒಂದಾಗ್ತೀಯ ಕಣೋ ಅರ್ಜುನ, ಇಷ್ಟು ಮಾಡೋ. ಮೈಯರ್ಪಿತ ಮನೋಬುದ್ಧಿಯಾಗಿರು. ಸರ್ವದಾ ಕೂತಾಗ ನಿಂತಾಗ ಮಲಗುವಾಗ ಓಡಾಡು ಯಾವಾಗಲೂ ನನ್ನ ಗುರು, ನನ್ನ ಸ್ವಾಮಿ, ನನ್ನ ಸರ್ವಸ್ವ ವಾಸುದೇವ ಭಗವಂತನೇ, ನಾನು ಅವನಿಗಾಗಿ ಹುಟ್ಟು ಬಂದವನು, ನನಗೆ ಅವನೇ ಸರ್ವಸ್ವ, ನಾನು ಅವನೇ ನನಗೆ ಪರಮಧ್ಯೇಯ ಅಂಥೇಳಿ ಸರ್ವದಾ ಅವನ ಸ್ಮರಣೆ, ನಾಮಸ್ಮರಣೆ, ರೂಪಸ್ಮರಣೆ, ಕ್ರಿಯಾಸ್ಮರಣೆ, ಭಾವನಾ ಸ್ಮರಣೆ, ಅವನ ಇದು ಲೀಲಾ ಏನೆಲ್ಲೋ ಲೀಲೆ ಅದೆಲ್ಲ ಸ್ಮರಣೆ ಮಾಡ್ತಾ ಇರ್ಬೇಕು. ಇಲ್ಲಿ ಹೀಗೆ ಗೋವರ್ಧನಧಾರಿ ಹೇಗೆ ಮಾಡ್ದ, ಹೇಗೆ ಶಕಟಾಸುರ ಸಂಹಾರ ಮಾಡ್ದ, ಯಾವ ರೀತಿ ಕಂಸನ ವಧೆ ಮಾಡ್ದ, ಯಾವ ರೀತಿ ಅವನು ಗೀತೋಪದೇಶ ಮಾಡ್ದ, ಯಾವ ರೀತಿ ಅವನು ವಿಶ್ವರೂಪ ದರ್ಶನ ತೋರಿಸ್ಕೊಟ್ಟ, ಅವನು ಇದು ಅವನ ಗುಣಗಳು, ಅವನ ನಾಮಗಳು ಎಂತೆಂಥ ಪುಣ್ಯನಾಮ. ಅವನು ಪುಣ್ಯನಾಮ ದೇವಯಜನ ಮಧ್ಯವಸ್ಯತಿ ಪುಣ್ಯಮೇವ ತೇನ ಕೀರ್ತಿಮಭಿಲಯತಿ.
ಅಪದೋತಿ ಸೃಷ್ಟಿಜ ಸಮಾವಹಂ ಆಸು ಬ್ರಹ್ಮಣ್ಯಾಯ ಸುವರ್ಗಸ್ಯ ಲೋಕ ಅಶ್ವಮೇಧ ಅಶ್ವಮೇಧ. ಭಗವಂತ ನಾಮವೇ ಪುಣ್ಯನಾಮ. ಅವನ ನಾಮನ್ ಹೇಳ್ತಾ ಇದ್ದೆ ಸಾಕು. ಏನು ನಾಲಿಗೆ ಪವಿತ್ರವಾಗತ್ತೆ, ಮನಸ್ಸು ಪವಿತ್ರವಾಗತ್ತೆ, ದೇಹ ಪವಿತ್ರವಾಗತ್ತೆ, ವಾತಾವರಣವೆಲ್ಲ ಪವಿತ್ರವಾಗತ್ತೆ, ಅವನ ಎಲ್ಲ ಕಾಲಸಂಗಾರ ಶುದ್ಧವಾಗತ್ತೆ. ಏನು ಅದ್ರ ಎಫೆಕ್ಟ್ ಅಂದ್ರೆ 10,000 ತರಹ ಎಫೆಕ್ಟ್. ಭಗವನ್ ನಾಮ ಸ್ಮರಣೆ ಮಾಡುವ ಮಹಾತ್ಮನಿಂದ ಆಗುವ ಎಫೆಕ್ಟ್ ಅಂತಂದ್ರೆ ಒಂದಲ್ಲ ಎರಡಲ್ಲ, ಇಡೀ ಪ್ರಕೃತಿಯೇ ಚೇಂಜ್ ಆಗ್ಬಿಡುತ್ತಮ್ಮ ಅವನ ಮುಂದೆ. ಬಂಗಾರ ಬಿಡುತ್ತೆ. ಆ ಭಗವದ್ಭಕ್ತ ಇರೋ ಜಾಗ ಇದೆಯಲ್ಲ, ಬಂಗಾರದಿಂದ ಬೆಳ 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 ಹೊಳಿಸ್ಕೊಂಡ್ಬಿಡುತ್ತೆ. ದುಷ್ಟರು, ಪಾಪಿಗಳು, ನೀಚರು, ಅತ್ಯಾಚಾರಿ, ದುರಾಚಾರಿ, ಕುಡುಕರು ನರಕ ಪ್ರಪಂಚ ಅವರಿಗೆ. ಅವ್ರಿಗೆ ಹೇಗೆ ಪ್ರಪಂಚ ಕಾಣ್ತಾ ಗೊತ್ತಾ? ನರಕಮಯ ಆಗ್ಬಿಡುತ್ತೆ. ಮಹಾತ್ಮರಿಗೆ ಸಂಪೂರ್ಣಂ ಜಗದೇವ ನಂದನವನಂ. ಇಡೀ ಜಗತ್ತೇ ನಂದನವನ. ನಂದನವನ ಯಾರು ಗೊತ್ತಾ? ದೇವೇಂದ್ರನ ಉದ್ಯಾನವನಕ್ಕೆ ನಂದನವನ ಅಂತ ಹೆಸರು. ಅದೇನು ವಿಶೇಷ ಗೊತ್ತಾ? 360 ದಿವಸವೂ ಎಲ್ಲ ಹೂವಿನಲ್ಲೂ ಜಂಕು ಹೂ ಬಿಟ್ಟಿರುತ್ತೆ, ಫಲಭರಿತವಾಗಿರುತ್ತೆ. ಆ ಸೌಂದರ್ಯ ಹೋಗೋದಿಲ್ಲ ಅದ್ರದ್ದು. ಅತ್ಯಂತ ರಮಣೀಯವಾದ ಸೌಂದರ್ಯ. ಈ ಜಗತ್ತೇ ನಂದನವನ ಆಗ್ಬಿಡುತ್ತೆ ಈ ಮಹಾತ್ಮನಿಗೆ, ಈ ಭಗವದ್ಭಕ್ತನಿಗೆ. ಬರೀ ದೇವಲೋಕದ ದೇವೇಂದ್ರನ ವನ ಮಾತ್ರ ನಂದನವನ ಅಲ್ಲ, ಏನೇನು ನೋಡ್ತಾ ಜಗತ್ತೇ ನಂದನವನ. ಅಂಥ ಮಹಾತ್ಮ. ಏನಪ್ಪಾ ಅಂದ್ರೆ 6 ತಿಂಗಳು ಬಿಡದೇನೆಯೇ ಪ್ರೇಮದಿಂದ ಭಗವದ್ಭಾವನೆ ಮಾಡ್ತಾ ಇದ್ಬಿಟ್ರೆ ಸಾಕು. 6 ತಿಂಗಳಿಗೆ ಅದು ಹೇಗೆ ಉಪ್ಪಿನಕಾಯಲ್ಲಿ ಉಪ್ಪು ಖಾರ ಊರ್ಕೊಂಡ್ಬಿಡುತ್ತೋ, ಆ ಮನಸ್ಸಿಗೆ ಭಗವದ್ಭಾವನೆ ಊರ್ಕೊಂಡ್ಬಿಡುತ್ತೆ. ಊರ್ಕೊಂಡ್ಬಿಟ್ರೆ ಭಯ ಇಲ್ಲ. ಊರಿಸ್ಬೇಕು. ಈ ಮಾವಿನ ಮಿಡಿ ತರ್ತೀವಿ, ಮಾವಿನ ಮಿಡಿ ತಂದು ತೊಟ್ಟಿ ಬಿಟ್ಟು ಜಾಡಿಗೆ ಹಾಕ್ಬಿಟ್ಟು ಉಪ್ಪು ಹಾಕ್ತಿವಿ. ಆಮೇಲೆ ಉಪ್ಪಲ್ಲಿ ಊರಿದ ಬೇರೆ ಸ್ವಲ್ಪ ಆಮೇಲೆ ಖಾರ ಹಾಕ್ತಿವಿ. ಆಮೇಲೆ ಒಂದು 3 ತಿಂಗಳು ಬಿಡ್ತೀವಿ. ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕಿ ಮಾಡಿ ಆಮೇಲೆ ಉಪಯೋಗಿಸ್ತೀವಿ. ಅವಾಗ ಆ ಮಾವಿನ ಮಿಡಿ ಒಳ್ಳೆ ಜೀರಿಗೆ ಮಿಡಿ ಬಹಳ ಚೆನ್ನಾಗಿದೆ, ಅದ್ ಮಿಡಿ ಚೆನ್ನಾಗಿದೆ, ಒಳ್ಳೆ ಘಮ್ಮ ವಾಸನೆ, ಒಳ್ಳೆ ಟೇಸ್ಟ್ ಆಗಿದೆ. ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಉಪ್ಪಿನ ರಸ ಹಾಕೊಂಡು ಹೊಡೆದ್ಬಿಟ್ರೆ ಲಟ್ಟ ಹೊಡೆದ ಹಂಗಾಗ್ಬಿಡತ್ತೆ. ಪರಮಾತ್ಮ ಭಾವ ಊರ್ಕೊಂಡ್ಬಿಡ್ತು ಅಂದ್ರೆ ಹೆಂಗಾಗ್ಬಿಡತ್ತೆ ಗೊತ್ತಾ? ಅದ್ಭುತ. ಮೈಯರ್ಪಿತ ಮನೋಬುದ್ಧಿ, ಅದು ಬಹಳ ಮುಖ್ಯವಾದಂತಹ ವಾಕ್ಯ. ನನ್ನಲ್ಲಿಯೇ ಅರ್ಪಣೆ ಮಾಡೋದೇನೋ, ಒಪ್ಪಿಸ್ಕೊಂಡ್ಬಿಡೋದು. ನಂದಲ್ಲ ನಿಂದೆ ಅಂತ ಹೇಳಿ ಪರಮಾತ್ಮ ಇಟ್ಬಿಡೋದು. ಅವನು ಮುಂದೆ ಫಲ ತಾನೇ ಆಗೋದು. ಮಾಮೇ ವೇಶ್ಯಸಿ ಅನ್ನೋದು ಫಲ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯಥಾಶಾಸ್ತ್ರಂ. ಆದ್ದರಿಂದ ಎಲ್ಲಾ ಕಾಲದಲ್ಲೂ, ಅದಕ್ಕೆ ಈಗ ಶ್ರಾದ್ದ ಮಾಡೋದಕ್ಕೆ ಹಗಲೇ ಬೇಕು, ಮಧ್ಯಾಹ್ನ ಕಾಲವೇ ಬೇಕು, ಅಪರಾಹ್ನ ಕಾಲವೇ ಬೇಕು. ತುಂಬಾ ಮಡಿ ರಿಸ್ಟ್ರಿಕ್ಷನ್, ತುಂಬಾ ಸಿಕ್ಕಾಪಟ್ಟೆ ಭಾರಿ. ಅದಕ್ಕೆಲ್ಲ ಇದು ಯಾವುದೇ ಒಂದು ಕರ್ಮಕ್ಕೂ ಅಷ್ಟೇ ತುಂಬಾ ಬೈಂಡಿಂಗು. ಆದ್ರೆ ಭಗವಂತನ ಸ್ಮರಣೆ ಮಾಡೋದಕ್ಕೆ ಇವನ್ ಮಧ್ಯರಾತ್ರಿ ಯಾಕೋ 12 ಗಂಟೆ 1 ಗಂಟೆ 2 ಗಂಟೆ ಎಚ್ಚರ ಆಯ್ತು, ಕೈಕಾಲು ತೊಳ್ಕೊಂಡ್ ಬಂದ್ವಿ, ನಿದ್ದೆನೇ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ನಿದ್ದೆ ಬರದೆ ಹೋದ್ವಿ, ಭಗವಂತನ ಸ್ಮರಣೆ ಮಾಡಕ್ಕೆ ಆಗಲೇ ವಿಷ್ಣು ಸಹಸ್ರನಾಮ ಹೇಳ್ತಾ ಕೂತ್ಕೊಳ್ಳೋದು. ಏನ್ ಜೋರ ಹೇಳ್ಬೇಕಾಗಿಲ್ಲ, ತೊಂದರೆ ಮಾಡ್ಬೇಕಾಗಿಲ್ಲ. ಬೇರೆ ಮನಸ್ಸಿನಲ್ಲಿಯೇ ಪರಮಾತ್ಮನ ಧ್ಯಾನ ಮಾಡ್ತಾ ಇರ್ಬೋದು. ಇಲ್ಲ ವಿಷ್ಣು ಸಹಸ್ರನಾಮ ಬರಲ್ವಾ, ಬರೀ ಒಂದು ನಾಮ, ನಾರಾಯಣ, ಕೃಷ್ಣ, ಹರಿ, ಗೋವಿಂದ, ದಾಮೋದರ ಅಂತ ಅಷ್ಟೇ ಭಗವನ್ ನಾಮವನ್ನೇ ಪದೇ ಪದೇ ಪ್ರೇಮದಿಂದ ಹೇಳ್ತಾ ಇದ್ದು ಸಾಕು. ನಿದ್ದೆ ಬರ್ಲಿಲ್ಲ, ರಾತ್ರಿ ಹೊತ್ತಾಗ್ಬೋದು, ಇವನ್ ಟ್ರೈನಲ್ಲಿ ಹೋಗ್ತಿರ್ಬೋದು, ಬಸ್ಸಲ್ಲಿ ಹೋಗ್ತಿರ್ಬೋದು, ಎಲ್ಲೇ ವ್ಯವಹಾರದಲ್ಲಿ ಎಲ್ಲಿದ್ದಾದ್ರೂ ಕೂಡ ಭಗವಂತ ಸ್ಮರಣೆಗೆ ಯಾವುದೂ ಅಡ್ಡಿ ಆಗೋಲ್ಲ. ಅದು ಕರ್ಮ ಹಂಗಲ್ಲ. ಅಯ್ಯೋ ಕರ್ಮಕ್ಕೆ ಗಹನ ಕರ್ಮಣೋ ಗತಿ, 108 ರಿಸ್ಟ್ರಿಕ್ಷನ್. ಹಂಗಿರೋ ಹಾಗಿಲ್ಲ, ಈ ಕಡೆ ದಿಕ್ಕಾಗುವ ದಕ್ಷಿಣ ಮಾಡ್ಕೊಳ್ಳೋ ಹಾಗಿಲ್ಲ, ಪಶ್ಚಿಮ ಮಾಡ್ಕೊಳ್ಳೋ ಹಾಗಿಲ್ಲ, ಪೂರ್ವಕ್ಕೆ ಕೂತ್ಕೋಬೇಕು, ಹಂಗೆ ಕಾಲು ಚಾಚ್ಕೋ ಹಾಗಿಲ್ಲ, ಚಕ್ರಮಕಕ್ಕೆ ಹಾಕೋಬೇಕು, ಕೈಗೆ ಪವಿತ್ರ ದರ್ಬೆ ಹಾಕೋಬೇಕು, ಮುಡಿಲಿ ಬಟ್ಟೆ ಉಟ್ಕೊಂಡಿರ್ಬೇಕು, ಯಾರನ್ನು ಮುಟ್ಟೋ ಹಾಗಿಲ್ಲ, ಯಾರ ಹತ್ರ ಮಾತಾಡೋ ಹಾಗಿಲ್ಲ. ಅಯ್ಯೋ ಬೈಂಡಿಂಗು ಅಂದ್ರೆ ಇದನ್ನೇ ನೈವೇದ್ಯ ಮಾಡ್ಬೇಕು, ಹಿಂಗೆ ನೈವೇದ್ಯ ಮಾಡ್ಬೇಕು, ಹೀಗೆ ಪೂಜೆ ಮಾಡ್ಬೇಕು, ಇದೇ ಕ್ರಮದಲ್ಲಿ ನಡಿ. ಎಷ್ಟು ರಿಸ್ಟ್ರಿಕ್ಷನ್ನು, ಆರಂಭದಿಂದ ಅಂತ್ಯದವರೆಗೂ ಬರೀ ಬೈಂಡಿಂಗೆ. ಆದ್ರೆ ಭಕ್ತಿ ಮಾರ್ಗಕ್ಕೆ, ಭಗವಂತನ ಸ್ಮರಣೆಗೆ
ನಾಮಸ್ಮರಣೆ ಮಾಡೋದಕ್ಕೆ ಏನು ಪ್ರೇಮ ಹುಟ್ಟಾಗಿ ಬಂದಿದೆ. ಕಲಿಕೆ ಇಲ್ಲದೆ ಬಂದ ವಿದ್ಯೆ ಅಂದ್ರೆ ಪ್ರೇಮ ವಿದ್ಯೆ. ಮನುಷ್ಯನಿಗೆ ಕಲಿದೆ ಬಂದ ವಿದ್ಯೆ ಯಾವ್ದು ಹೇಳಿ? ಇಂಗ್ಲಿಷ್ ಕಲಿದೆ ಬರೋಲ್ಲ, ಸಂಸ್ಕೃತ ಕಲಿದೆ ಬರೋಲ್ಲ, ಕನ್ನಡ ಕಲಿದೆ ಬರೋಲ್ಲ, ಗಣಿತ ಕಲಿದೆ ಬರೋಲ್ಲ, ಯಾವ ವೇದ ಕಲಿದೆ ಬರೋಲ್ಲ. ಏನ್ ಬೇಕಾದ್ರೂ ಕಲಿಬೇಕು, ಸಾಯ್ಬೇಕು. ಹೊಡಿತಾರೆ, ಬೈತಾರೆ, ಹಾಸ್ಯ ಮಾಡ್ತಾರೆ, ಗೋಳು ಹಾಕೋತಾರೆ, ಅಂದು ಬರಲ್ಲ ನಿಂಗೆ ಅಂತ ಬೈತಾರೆ. ಆದ್ರೆ ಪ್ರೇಮ ವಿದ್ಯೆ ಯಾರು ಕಲಿಸ್ತಾರಮ್ಮ? ಚಿಕ್ಕ ಮಗು, 3 ತಿಂಗಳ ಮಗು ಅಮ್ಮನ ಮುಖ ನೋಡಿ ನಕ್ಕು ಬಿಡುತ್ತೆ. ಒಂದು ಹುಲಿ ಮರಿಗೆ ಅಮ್ಮನ ಮೇಲೆ ಪ್ರೇಮ, ಹುಲಿಗೆ ಮಗು ಮೇಲೆ ಪ್ರೇಮ. ಒಂದು ಸಿಂಹ, ತೋಳ, ಇದು ಚಿರತೆ, ಪ್ರಾಣಿ ಮಾತ್ರ, ಪಕ್ಷಿ ಮಾತ್ರಕ್ಕೆ ಪ್ರೇಮ ಅನ್ನೋದು ಭಗವಂತ ಕೊಟ್ಬಿಟ್ಟಿದ್ದಾನೆ. ಅದು ಆತ್ಮ ಪ್ರೇಮದ ಪ್ರೇಮ. ಸಹಜವಾಗಿರ್ತಕ್ಕ ಪ್ರೇಮವನ್ನ ಭಗವಂತನ ಡೈವರ್ಟ್ ಮಾಡೋದು ಅಷ್ಟೇ ನಾವು ಮಾಡ್ಬೇಕು. ನೀನು ಮಾಡ್ಬೇಕಾಗಿಲ್ಲ. ಪ್ರೇಮವನ್ನು ನಾವು ಹುಟ್ಟಿಸ್ಕೋಬೇಕಾಗಿಲ್ಲ, ಪ್ರೇಮ ಸಂಪಾದನೆ ಮಾಡ್ಕೋಬೇಕಾಗಿಲ್ಲ. ಪ್ರೇಮ ಸಹಜವಾಗಿದೆ. ಅದಕ್ಕೆ ಗೋಲ್ ಇದೆಯಲ್ಲ, ತಪ್ಪಾಗಿದೆ. ದುಡ್ಡಿನ ಮೇಲೋ, ಹುಡುಗಿ ಮೇಲೋ, ಜನರ ಮೇಲೋ ಅದು ಹಾಳು. ಭಗವಂತನ ಮೇಲೆ ತಿರುಗಿಸ್ಕೊಂಡ್ಬಿಟ್ರೆ ಗೆದ್ದ ಅವನು. ಅಷ್ಟೇ ಮಾಡ್ಕೋಬೇಕು. ಇದೇನು ಇಲ್ಲ. ಹರಿತಾ ಇರೋ ನದಿನ ಈ ಕಡೆ ತಿರ್ಕೊಂಡ್ರೆ ಜಮೀನ್ ಮೇಲೆ ಹರಿಯುತ್ತೆ, ಹಂಗೆ ಬಿಟ್ರೆ ಹೋಗುತ್ತೆ, ಸಮುದ್ರಕ್ಕೆ ಸೇರುತ್ತೆ, ಅಷ್ಟೇ, ವೇಸ್ಟ್ ಆಗುತ್ತೆ. ಹಾಗೆ ಪ್ರೇಮದ ಒಂದು ಚಾನಲ್ ಇದೆ. ಆ ಪ್ರೇಮದ ಚಾನಲ್ ಅನ್ನ ಕರೆಕ್ಟ್ ಅದಕ್ಕೆ ಗೈಡ್ ಮಾಡಬೇಕು. ಇದು ಪರಮಾತ್ಮನ ಕಡೆ ಹೋಗ್ಬೇಕು. ಬಂದಿರೋದು ಪರಮಾತ್ಮನಿಂದ ಪ್ರೇಮ, ಪರಮಾತ್ಮ ಸ್ವರೂಪ. ಈ ಪರಮಾತ್ಮನನ್ನೇ ಮುಟ್ಟಬೇಕು. ಈ ಪ್ರೇಮ ಅತ್ಯಂತ ಪವಿತ್ರವಾದಂತಹ ಪ್ರೇಮವನ್ನ ನಾನು ಕೆಟ್ಟದಾದ ಜಾಗದಲ್ಲಿ ಇಡೋದಿಲ್ಲ, ಕೆಡಿಸೋದಿಲ್ಲ. ಹೇಗೆ ಒಳ್ಳೆ ಒಂದು ವಜ್ರದ ಉಂಗುರ ಇದ್ರೆ ಅದನ್ನ ಭದ್ರವಾದ ಒಂದು ಭರಣಿ ಒಳಗಿಟ್ಟು, ಆ ಭರಣಿಯನ್ನು ಒಂದು ದೊಡ್ಡ ಡಬ್ಬಿ ಒಳಗಿಟ್ಟು, ಆ ಡಬ್ಬಿಯನ್ನು ಲಾಕರಲ್ಲಿಟ್ಟು, ಆ ಲಾಕರ್ಗೆ ಬೀರು ಇರುತ್ತೆ, ಬೀರು ಒಳಗಿಟ್ಟು ಆ 3-4 ಲಾಕ್ ಮಾಡಿ ಇಡ್ತೀವೋ, ಹಾಗೆ ಪ್ರೇಮ ಅನ್ನುವಂತಹ ಅತ್ಯಮೂಲ್ಯವಾದ ವಸ್ತುವನ್ನ ಬಚ್ಚಿಟ್ಕೋಬೇಕಂತೆ. ಹೃದಯದಲ್ಲಿ ಬಚ್ಚಿಟ್ಕೊಂಡು ಪರಮಾತ್ಮನಿಗೆ ಮಾತ್ರ ಕೊಡ್ಬೇಕಂತೆ, ಇನ್ಯಾರಿಗೂ ಕೊಡ್ಬಾರ್ದು. ಪ್ರೇಮ ಮಾತ್ರ ಇನ್ಯಾರಿಗೂ ಕೊಡಲ್ಲ. ಬೇಕಾದ್ರೆ ದುಡ್ಡು ಕೊಡ್ತೀನಿ, ತಗೊಂಡು ಹೋಗಿ, ಬೇಕಾದ್ರೆ ಕೆಲಸ ಮಾಡ್ತೀನಿ, ಮಾಡಿಸ್ಕೊಳ್ಳಿ, ಪ್ರೇಮ ಕೊಡಿನೇ ಕೊಡಲ್ಲ. ಪ್ರೇಮ ಮಾತ್ರ ನಾನು ಪರಮಾತ್ಮನಿಗೋಸ್ಕರವಾಗಿ ಇಟ್ಕೊಂಡಿದ್ದೀನಿ. ಪರಮಾತ್ಮನೇ ಇದಕ್ಕೆ ಗುರಿ. ಅವನಿಗೊಬ್ಬರಿಗೆ ಪ್ರೇಮ ಕೊಡ್ತೀನಿ, ಯಾರಿಗೂ ಪ್ರೇಮ ಕೊಡಲ್ಲ. ಹೀಗೆ ಒಂದು ವ್ರತ ಇಟ್ಕೊಂಡ್ಬಿಟ್ಟ, ನಿಯಮ ಇಟ್ಕೊಂಡ್ಬಿಟ್ಟ ಅಂದ್ರೆ ಅವನು ಗೆದ್ದ. ಅವನು ಪ್ರೇಮಕ್ಕೆ ಇನ್ಯಾರು ವಿಷಯ ಆಗ್ಬಾರ್ದು. ಅದಕ್ಕೆ ಭಗವಂತ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹರ್ತ. ಒಂದೇ ಶ್ಲೋಕದಲ್ಲಿ 2 ಸಲ ಭಕ್ತಿ ಶಬ್ದ ಪ್ರಯೋಗ ಮಾಡಿದೆ. ಭಕ್ತಿಯಿಂದ ಭಗವಂತ ಪ್ರೇಮವೇ. ಒಂದೇ ಹಣ್ಣು ಕೊಡು, ಒಂದೇ ಹೂ ಹಾಕು, ಒಂದೇ ಉದ್ಧರಣೆ ನೀರು ಹಾಕು. ಎಷ್ಟು ಹಾಕಿದೀಯಾ, ಯಾವಾಗ ಹಾಕಿದ್ಯಾ ನೋಡಲ್ಲ, ಹೇಗೆ ಹಾಕ್ತೀಯಾ ನೋಡ್ತಾರೆ. ಹೃದಯಕ್ಕೆ ಸಾಕ್ಷಿಯಾಗಿರೋದ್ರಿಂದ ಅವನು ಮೋಸ ಮಾಡೋಕ್ಕಾಗಲ್ಲ. ಪ್ರೇಮದಿಂದ ಪರಮಾತ್ಮನಲ್ಲಿ ಒಂದಾದ, ಪರಮಾತ್ಮನ ತನ್ಮಯ ತಿಳ್ಕೊಂಡಾದ್ರೆ ಹಾಗೆ ಭಕ್ತಿ ಬಂಧನಲ್ಲ. ಪ್ರಹ್ಲಾದ ಯಚ್ಯುತಂ ಪ್ರೀಣಯತಃ ಬಹ್ವಾಯಾಸೋನ್ಮಾತ್ಮಜಾಃ ಅಸ್ವಾತ್ಮಜಾಃ. ಪರಮಾತ್ಮನ ಸಂತೋಷ ಪಡಿಸೋದಕ್ಕೆ ತುಂಬಾ ಆಯಾಸ ಪಡಬೇಕಾಗಿಲ್ಲ. ವೆರಿ ಈಸಿಯೆಸ್ಟ್ ವೇ, ತುಂಬಾ ಸುಲಭ. ಪ್ರೇಮ ಕೊಟ್ಟರೆ ಸಾಕು. ಅವನಿಗೆ ದುಡ್ಡು ಬೇಡ, ಹೂ ಬೇಡ, ಹಣ್ಣು ಬೇಡ, ಮಾಲೆ ಬೇಡ, ಬಂಗಾರ ಮಂಟಪ ಬೇಡ, ಬೆಳ್ಳಿ ಏನು ಬೇಡ, ಎಲ್ಲ ಅವಂದೇ. ಆ ಪ್ರೇಮ ಮಾತ್ರ ಕೊಡ್ತಾ ಇಲ್ಲ. ಪ್ರೇಮ ಒಂದು ಯಾರ್ಯಾರಿಗೋ ಕೊಟ್ಟು ನಾವು ಹಾಳು ಮಾಡ್ಕೊತೀವಿ. ಅವಂತ ಹೇಳ್ತಾನೆ, ಮೈ ಅರ್ಪಿತ ಮನೋಬುದ್ಧಿ. ನನ್ನಲ್ಲಿ ಅರ್ಪಣೆ ಮಾಡಿದ್ದಾದ ಮನೋಬುದ್ಧಿ ಉಳ್ಳವನಾದರೆ ಅವನು ಆದ್ರಿಂದ ಎಲ್ಲಾ ಕಾಲದಲ್ಲೂ ನನ್ನನ್ನು ಅನುಸ್ಮರಣೆ ಮಾಡ್ತಾ ಇರು. ಹೇಗೆ? ಯಥಾಶಾಸ್ತ್ರ. ಭಾಷೆಗಾರ ಒಳ್ಳೆ ಬೇಡಿದೆ. ಈಗ ಏನನ್ನು ಹೆಂಗೆಂಗೋ ಮಾಡ್ಬೇಡ, ಒಂದು ಶಾಸ್ತ್ರೀಯ ಚೌಕಟ್ಟಲ್ಲಿ ಮಾಡು. ಸ್ಮೃತ್ಯುಕ್ತ ಉಪಾಸನೆ ಅಂದ್ರೆ ಸ್ಮೃತಿಯಲ್ಲಿ ಹೇಗೆ ಪರಮಾತ್ಮನ ಧ್ಯಾನ ಮಾಡಕ್ಕೆ ಹೇಳಿಯೋ ಆ ಗುಣಗಳನ್ನ 1 by 1 ಆಗಿ ತಗೊಂಡು ಆ ಗುಣಗಳನ್ನ ಚೆನ್ನಾಗಿ ಮನಸ್ಸಿಗೆ ಊರಿಸ್ಕೊಂಡು ಆ ಪರಮಾತ್ಮನ ಲೀಲೆ, ಅವನ ಗುಣ, ಅವನ ಸ್ವರೂಪ. ಭಾಗವತ ಹೇಳ್ದಲ್ಲ, ಅಂಗುಷ್ಟನ್ನು ನೆತ್ತಿವರೆಗೂ ಪರಮಾತ್ಮ ನೋಡು. ಒಂದೊಂದು ಅಂಗದಲ್ಲೂ ಮನಸ್ಸನ್ನು ಪೂರ್ತಿ ಮುಳುಗಿಸ್ಕೊ. ಅದರ ಸೌಂದರ್ಯ, ಅದಕ್ಕಿಂತ ಲಾವಣ್ಯ, ಅದಕ್ಕಿಂತ ಲೋಕೋತ್ತರ, ಅದೆಲ್ಲ ಜ್ಞಾಪಿಸ್ಕೊ. ಆನಂದ ಪಡು. ಹಾಗೆ ಆ ನಾಮದಲ್ಲಿ ಮುಳುಗು. ಆ ನಾಮದ ಸ್ವಾರಸ್ಯ ಅನುಭವನ ಆಸ್ವಾದನೆ ಮಾಡ್ಬೇಕು. ರಾಮ ಅಂದ್ರೆ ಎಂಥ ರಾಮ! ರಮಂತೆ ಅಸ್ಮಿನ್ ಯೋಗಿನ ರಾಮ. ಆನಂದ ಮೂರ್ತಿ, ಆನಂದ ಸ್ವರೂಪ ಅವನು. ಇಂಥ ಗುಣದಿಂದ ಕೊಡುವನು ಆನಂದ ಮೂರ್ತಿ. ಆನಂದ ಸುಮ್ಮ ಪರಮಾತ್ಮನೇ ರಾಮ ಅಂತ ಹೇಳ್ತಾ ಇದ್ದಾರೆ. ರಾ ಅಂದ್ರೆ ಸಾಕು. ಯಾಕೆ ನೋಡಿ ಬೆಚ್ಬಿಟ್ಟ ಓಡು ಅಂತ ತೆಲುಗಲ್ ಪ್ರಾಣ ಬಾ ಅಂತ.
ರಾನ್ ಕೂಡ ಪಾಪ ಎಲ್ಲ ಓಡೋಗುತ್ತಂತೆ. ಮತ್ ಬರ್ತೀನಿ ಅಂದ್ರೆ ಮಾನ್ ಮುಚ್ಕೊಂಡ್ಬಿಡುತ್ತಂತೆ, ಬರೋಕ್ ಅವಕಾಶವೇ ಇಲ್ಲ. ಮಾ ಅಂದ್ಬಿಟ್ರೆ ಕ್ಲಾಸ್ ಅದಕ್ಕೆ ತಳ್ಳಿದೀನಿ, ಡೋಂಟ್ ಕಮ್ ಅಗೈನ್, ಪ್ಲೀಸ್ ಗೆಟ್ ಔಟ್ ಫ್ರಮ್ ಹಿಯರ್, ಡೋಂಟ್ ಕಮ್ ಅಗೈನ್. ಎರಡು ರಾಮನ ಏನೋ ಪಾಪದತ್ತ ಹೇಳ್ತಾರೆ, ಪಾಪಗಳೇ ನೀವು ಹೊರಗೆ ಕೊಟ್ಟು ಹೋಗಿ ಮತ್ ಬರಬೇಡಿ. ರಾಂಗ್ ಓಡಿಸ್ತಂತೆ. ಬರ್ತೀನಿ ಅಂದ್ರೆ ಕವಾಟ ಬಾಗಿಲು ಹಾಕ್ಬಿಟ್ರೆ ಬರಕ್ಕಾಗತ್ತಾ? ಹಂಗೆ ಪಾಪಗಳೆಲ್ಲ ದುಃಖಗಳನ್ನೆಲ್ಲ ಓಡಿಸ್ಬಿಟ್ಟು ಆನಂದ ಮೂರ್ತಿ ಆನಂದಧಾಮ ಆಗ್ತಾರೆ. ಅಂಥ ಗುಣ ರಾಮನಿಗೆ. ಅವನ ಧೈರ್ಯ ಪರಾಕ್ರಮ ಏನು! ಒಬ್ಬ ಕೂತ್ಕೊಂಡು ಆ ನೇಜಿ ಮೇಲೆ ನಿಂತ್ಕೊಂಡು 14,000 ಕರ್ಮ ಸಂಹಾರ ಮಾಡಿದ್ರ ಅಂದ್ರೆ ಎಷ್ಟೊತ್ತು? 2 ಮುಹೂರ್ತದಲ್ಲಿ, 1-2 ಮುಹೂರ್ತದಲ್ಲಿ. ಏನ್ ಪರಾಕ್ರಮ ಅಂದ್ರೆ ಒಂದು. ಸೀತೆ ಆ ಗುಹೆಯಲ್ಲಿ ಬಗ್ಗೆ ನೋಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಅವ್ಳು ಭಯ. ಎಲ್ಲಿ ನಮ್ಗೆ ಯಜಮಾನನ ಅಟ್ಯಾಕ್ ಮಾಡ್ಬಿಡ್ತಾರೆ, ಎಲ್ಲ 14 ಸಾವಿರ ಮುಚ್ಕೊಂಡ್ಬಿಟ್ಟು ಹಿಡ್ಕೊಂಡ್ಬಿಡ್ತಾರೆ. ಮುಟ್ಟಕ್ಕಾಗತ್ತೆ ರಾಮನ ಹತ್ತಕ್ಕೆ ಬರೋಕ್ಕೆ. ನೋಡ್ತಾ ಇದ್ದಾಳೆ ಗುಹೆ ಒಳಗಿಂದ, ಹೊಡಿತಾ ಇದ್ದಾನೆ. ಆ ವಾಲಿಬಾಲ್ ಚೆಂಡ್ ಹಾರ್ತಲ್ಲ ಹಾಗೆ ಚೆಂಡ್ ತಲೆ ಹಾರ್ತಾ ಇರ್ತದೆ ರಾಕ್ಷಸಂದು, ಪಟ 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 ಹಾರ್ತಾ ಇರ್ತದೆ. ಏನ್ ಹೊಡೆದ ಪುಣ್ಯಾತ್ಮ ರಾಮಚಂದ್ರ. ಆ ಪರಾಕ್ರಮ ಇನ್ನು ಲೋಕ. ಎಂಥ ಅವನು ಸತ್ಯ ಪ್ರತಿಜ್ಞೆ. ಅವನು ಅಂದ್ರೆ ಏನು ಅವನಿಗೆ ಒಂದು ಕಿಂಚಿತ್ತು ಬೇಜಾರಿಲ್ಲ ಅನ್ಕೊಳ್ಳೋದು. ಅಪ್ಪ ಕಾಡಿಗೆ ಹೋಗ್ಬೇಕು, ಆಯ್ತು ಹೋಗ್ತಿದ್ವಿ, ಏನ್ ತೊಂದರೆ ಇಲ್ಲ. ಸತ್ಯಕ್ಕೆ ಋಷಿಗಳ ಮೇಲೆ ಏನ್ ಪ್ರೇಮ ರಾಮನಿಗೆ. ಎಂತ ಮಾತಾಡ್ಬಿಟ್ಟ. ರಾಕ್ಷಸ ಕೊಲ್ತೀನಿ ಅಂದಕ್ಕೆ ಸೀತಾ ನಿಂಗೆ ಏನ್ ಮಾಡಿದ್ರು, ಯಾಕೆ ಕೊಲ್ತೀನಿ ಪ್ರತಿಜ್ಞೆ ಮಾಡ್ತಾ ಇದ್ದೀಯ, ಹಾಗೆ ಏನ್ ಮಾತಾಡ್ತಾ ಇದೀಯ ನೀನು? ನಾನು ಅವ್ರು ಹೇಳ್ದೇನೆ ಮಾಡ್ಬೇಕಾಗಿತ್ತು, ಅವ್ರು ಹೇಳಿದ್ಮೇಲೂ ನಾನು ಮಾಡದೆ ಹೋದ್ರೆ ಏನಾಗ್ತೀನಿ ನಾನು? ನಿನ್ನನ್ ಬೇಕಾದ್ರೆ ಬಿಟ್ಟೇನು, ಋಷಿಗಳನ್ನು ಬಿಡೋಲ್ಲ, ಗ್ಯಾಪ್ ಕಟ್ಕೋ, ಯೋಚನೆ ಮಾಡ್ಕೊ. ನೀನು ಹೊರಟೋಗು ನಿಮ್ಮ ಮನೆ. ನಿನ್ನನ್ ಬಿಟ್ಟೇನು, ಋಷಿಗಳನ್ನ ಬಿಡೋಲ್ಲ ನಾನು ಅಂದ ರಾಮಚಂದ್ರ. ಹೆದರ್ಕೊಂಡ್ಬಿಟ್ರು ಸೀತೆ. ಅಬ್ಬಬ್ಬಾ ಏನು ಅಂತ. ರಾಮಚಂದ್ರನ ಒಂದು ಏನು ಒಬ್ಬ ಮಹಾತ್ಮನ ಇದು ಆ ಪರಮೇಶ್ವರನ ಇದ್ರೆ ಆ ನಾರಾಯಣ ಕೃಷ್ಣನ ಇದ್ದು ಅದ್ಭುತ. ಅದೆಲ್ಲ ಆನಂದ ಪಡ್ಬೇಕು, ಆ ಖುಷಿ ಪಡ್ಬೇಕು. ಅದನ್ನ ಮಾಡ್ತಾ ಇದ್ರೆ ಸರ್ವೇಷು ಕಾಲೇಶು ಯಥಾಶಾಸ್ತ್ರಮದ ಶಾಸ್ತ್ರಂ ಅನತಿಕ್ರಮ್ಯ ಯಥಾಶಾಸ್ತ್ರ, ಶಾಸ್ತ್ರವನ್ನು ಮೀರದೇನೆಯೇ ಶಾಸ್ತ್ರದ ಚೌಕಟ್ಟಿನಲ್ಲಿಯೇ ಆ ನಿಯಮದಿಂದಲೇ ಇದ್ಕೊಂಡು ಆ ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ರು. ಮತ್ತು ಯುದ್ಧಂಚ ಸ್ವಧರ್ಮಂ ಕುರು ಅಷ್ಟೇ. ಅರ್ಜುನಿಗೆ ಯುದ್ಧ, ನಮ್ಗೆ ನಮ್ಮ ಸ್ವಧರ್ಮ, ಸಂಧ್ಯಾದಿ ಕರ್ಮವೋ, ವೇದಾಧ್ಯಯನವೋ, ಗುರು ಶುಶ್ರೂಷೆಯೋ, ಅಥವಾ ಇನ್ನೇನು ಪೂಜಾ ಪುರಸ್ಕಾರಾದಿಗಳು ಏನೇ ನಮ್ಗೆ ನಮ್ಮ ಹಿರಿಯವರು ಇದನ್ ಮಾಡ್ಬೇಕಂಡ್ರೋ ಅಂತ ತಿಳಿಸ್ಕೊಟ್ಟಿದಾರ, ಬೆಳಗ್ಗೆಯಿಂದ ರಾತ್ರಿವರೆಗೂ ಇಂತಿಂತ ಟೈಮ್ ಇದೀನಿ, ಅದೆಲ್ಲ ಮಾಡು. ಎಲ್ಲ ಮಾಡುವಾಗಲೂ ಈಶ್ವರಾಯ ಅಹಂ ಭೃತ್ಯವತ್ ಕರ್ಮಾಣಿ ಕರೋಮಿ, ನಾನು ಆಳದಂತೆ ಜೀತಾಳದಂತೆ ಈಶ್ವರನಿಗೆ ಕರ್ಮವನ್ನು ಮಾಡುತ್ತಿದ್ದೇನೆ. ತೇನ ಪರಮೇಶ್ವರಂ ಪ್ರೀಣಯಾನಿ, ಪರಮೇಶ್ವರನಿಗೆ ಸ್ವಾಮಿ, ಅವನೇ ಗುರು, ಅವನಿಗೆ ನಾನು ಎಲ್ಲವನ್ನೂ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪರಮೇಶ್ವರಲ್ಲಿ ಅನನ್ಯ ಭಕ್ತಿಯನ್ನು ಇಟ್ಕೊಂಡು ಪ್ರತಿಯೊಂದು ಗುಡಿಸುವಾಗ, ಒರೆಸುವಾಗ, ಪಾತ್ರೆ ತೊಳೆಯುವಾಗ, ಅಡಿಗೆ ಮಾಡುವ, ಏನ್ ಮಾಡ್ತಾರೆ ಮನುಷ್ಯ ಕ್ರಿಯೆ ಮಾಡೋ ಸ್ವಭಾವ ಏನೋ ಮಾಡಿಯೇ ಮಾಡ್ತಾನೆ. ಆ ಎಲ್ಲಾ ಕ್ರಿಯಾಕಾಲದಲ್ಲೂ ಭಗವಂತನನ್ನು ಸೇರಿಸ್ಕೊಂಡ್ಬಿಡು. ಎಲ್ಲಕ್ಕೂ ಭಗವಂತನ ಒಗ್ಗರಣೆ ಹಾಕು. ಹೇಗೆ ಸಾರಿಗೆ ಒಗ್ಗರಣೆ ಹಾಕ್ತಿರೋ, ಹುಳಿಗೆ ಒಗ್ಗರಣೆ ಹಾಕ್ಬೇಕು, ಭಗವಂತನ ಒಗ್ಗರಣೆ ಹಾಕ್ಬಿಟ್ಟು ಎಲ್ಲಾ ಕ್ರಿಯೆಯನ್ನು ಭಗವನ್ಮಯ ಮಾಡ್ಕೊಂಡ್ಬಿಡ್ಬೇಕು. ಪ್ರತಿಯೊಂದು ಕ್ರಿಯೆಗೂ ಭಗವನ್ಮಯ. ಹಾಗೆ ಸದಧರ್ಮ ಭಗವನ್ ಕೊಡು. ಈ ಆ ರೀತಿ ಯುದ್ಧ ಮಾಡುವುದು ಅಂದ. ಮಯಿ ವಾಸುದೇವೇ ಅರ್ಪಿತೆ ಮನೋಬುದ್ಧಿ ಯಸ್ಯ ಸಹ ತ್ವಂ ಮಯಿ ಅರ್ಪಿತ ಮನೋಬುದ್ಧಿ ಸನ್. ಮಾಮೇವ ಯಥಾಶ್ರುತಂ ಯೇಷ್ಯಸಿ ಆಗಮಿಷ್ಯಸಿ. ಮನೋಬುದ್ಧಿ ಮನಶ್ಚ ಬುದ್ಧಿಶ್ಚ ದ್ವೇಷದ. ನನ್ನಲ್ಲಿ ಯಾರಲ್ಲೇ? ವಾಸುದೇವ ಭಗವಂತನಲ್ಲಿ, ಸರ್ವಾತ್ಮನಾದ ನಾರಾಯಣನಲ್ಲಿ ಯಾವಾತನು ತನ್ನ ಮನಸ್ಸನ್ನು ಬುದ್ಧಿಯನ್ನು ಅರ್ಪಣೆ ಮಾಡಿಬಿಟ್ಟಿದಾನೋ, ಒಪ್ಪಿಸ್ಬಿಟ್ಟಿದಾನೋ, ಅಪಾತ್ಮ ಇದು ನಿಂದು, ನಂದಲ್ಲ, ನಿಂದು, ನಾನಿಲ್ಲ, ನೀನೇ ಎಲ್ಲ ಅಂತ ಹೇಳಿ ವಾಸುದೇವ ಭಗವಂತನಿಗೆ ತನ್ನ ಸರ್ವಸ್ವವನ್ನು ಒಪ್ಪಿಸ್ಬಿಟ್ಟ. ತನ್ನ ಮನ ಧನ, ತನ್ನ ಮನೆ, ತನ್ನ ಶರೀರ, ತನ್ನ ಎಲ್ಲ ಅಷ್ಟು ನಿನ್ನದು ಪರಮಾತ್ಮ, ನಿನ್ನ ಸೇವೆಗಾಗಿರೋದು, ನೀನೇ ಇದಕ್ಕೆ ಗುರಿ, ನೀನು ಚೆನ್ನಾಗಿ ಸೇವೆ ಮಾಡಿಸ್ಕೋ, ನೀನು ಚೆನ್ನಾಗಿ ನಿನ್ನ ಸ್ಮರಣೆ ಮಾಡಿಸ್ಕೋ, ನಾನು ಯಾವಾಗಲೂ ನಿನ್ನ ಚಿಂತನೆ ಇರುವ ಹಾಗೆ ನೀನು ನನಗೆ ಅನುಗ್ರಹ ಮಾಡು, ಆ ರೀತಿ ನನಗೆ ಯಾವಾಗಲೂ ಪ್ರೇರಣೆ ಕೊಡ್ತಾ ಇರು, ಸರ್ವದಾ ನನ್ನ ಚಿಂತನೆ ಇರೋ ಹಾಗೆ ಮಾಡು ಹೇಳ್ತಾ ಇರ್ಬೇಕು. ವಾಸುದೇವ ಭಗವಂತನಲ್ಲೇ ಅರ್ಪಿಸಿದ್ದಾದ ಒಪ್ಪಿಸಿದ್ದಾದ ಮನೋಬುದ್ಧಿಯುಳ್ಳವನು
ಯಾವ ನೀನೋ ಆ ನೀನು ಮೈಯಪ್ಪಿದ ಮನೋಬುದ್ಧಿಯವನು ಅಂತ ಅರ್ಥ. ಹಾಗಿದ್ದವನಾಗಿ ಹಾಗಿದ್ದವನಾಗಿ ಇದ್ದರೆ ಮಾಮೇವ ನನ್ನನ್ನೇ ಯಾವ ರೀತಿ ನನ್ನ ಸ್ಮರಣೆ ಮಾಡ್ಕೊಂಡಿರ್ತೀಯೋ ಆ ರೀತಿಯಾಗಿ ನನ್ನನ್ನೇ ಸೇರ್ಕೊಂಡ್ಬಿಡ್ತೀಯ, ಒಂದಾಗ್ತೀಯ. ಅಂದ್ರೆ ಸಗುಣವಾದಂತಹ ಬ್ರಹ್ಮಲೋಕವನ್ನ ವೈಕುಂಠ ಲೋಕವನ್ನ ಪಡ್ಕೊಂಡ್ಬಿಡ್ತೀಯ. ಪರಮೇಶ್ವರ ಯಾವ ರೀತಿ ಭಾವನೆ ಮಾಡ್ತೀಯೋ ಅನಾದಿಧಂ ವಿಷ್ಣುಂ ಸರ್ವಲೋಕ ಮಹೇಶ್ವರಂ ಲೋಕಾಧ್ಯಕ್ಷಂ ಸುವರ್ಣಿತ್ಯಂ ಸರ್ವ ದುಃಖಾದಿಗೋ ಭವೇ. ಎಲ್ಲಾ ದುಃಖವು ಅಂದ್ರೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ತಾಪತ್ರಯ ನಿವಾರಣೆ ಆಗ್ಬಿಡುತ್ತದೆ. ಸರ್ವ ದುಃಖಾದಿಗೋ ಭವೇ. ಅವನೆಂಥವನು? ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತ ಭವೋದ್ಭವಂ. ಎಲ್ಲಾ ಭೂತಗಳ ಹುಟ್ಟುವಿಗೆ ಕಾರಣ ಆಗಿರ್ತಕ್ಕ ಬ್ರಹ್ಮಣ್ಯ, ವೇದಮಯ, ಬ್ರಾಹ್ಮಣಮಯ, ಬ್ರಹ್ಮಮಯನಾಗಿರ್ತಕ್ಕವನು. ಸರ್ವಧರ್ಮಜ್ಞ, ಎಲ್ಲಾ ಧರ್ಮವನ್ನು ಬಲ್ಲವನು. ಲೋಕಗಳ ಕೀರ್ತಿಯನ್ನು ಬೆಳೆಸುವಾದನು. ಹೇಗೆ ಎಂಥ ಗುಣ ಇದೆ! ಭೀಷ್ಮರು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನನ್ನ. ಅದನ್ನ ಜ್ಞಾಪಿಸ್ಕೊಂಡು ಅದೇ ಗುಣವನ್ನೇ ಅನುಸಂಧಾನ ಮಾಡ್ತಾ ಚಿಂತನೆ ಮಾಡ್ತಾ 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 ಅದೆಲ್ಲ ತನ್ಮಯತೆ ಬಂದ್ಬಿಡುತ್ತೆ. ಹೇಗೆ ಮಗ ದೂರದಲ್ಲಿದ್ದೆ, ಅಮೆರಿಕದಿದ್ದೆ, ಅವನ್ನೇ ಧ್ಯಾನ ಮಾಡ್ತಿರ್ತಾರೋ. ಏನ್ ಮಾಡ್ತಿದ್ದವ ಮಗ? ಅಡಿಗೆ ಮಾಡ್ಕೊಂಡ, ಊಟ ಮಾಡಿದ್ನ, ಏನು ವೃದ್ಧಿ ಮಾಡಿದ್ನೋ, ತಿನ್ನು ಹಂಗೆ ಹೋಗ್ಬಿಟ್ಟು ಅಂತ ಹೇಳಿ ಇಲ್ಲಿದ್ದ ಮಗನಿಗೆ, ತಾಯಿಗೆ ಮಗನ ಯೋಚನೆ ಹೇಗೆ ಬರುತ್ತೋ, ಭಗವದ್ ಭಕ್ತನಿಗೆ ಭಗವಂತನ ಯೋಚನೆ ಹಾಗೆ ಬರ್ತಾ ಇರುತ್ತೆ. ಸರ್ವದ ಭಗವತ್ ಚಿಂತನೆ. ಒಬ್ಬ ಅಜ್ಜಿ ಇದ್ಲಂತೆ. ಆ ಅಜ್ಜಿ ವಿಶ್ವಾಸನಾಮ ಹೇಳ್ತಿರ್ಬೇಕಾದ್ರೆ ಹುಚ್ಚಲೋ ಹುಚ್ಚಲೋ ಹುಚ್ಚಿ ಹುಚ್ಚ ಗರ್ಭೋಧನೇಶ್ವರ ಅನ್ನಂತೆ. ವತ್ಸಲೋ ವತ್ಸಲೋ ವಚ್ಚಿ ರಕ್ತ ಗರ್ಭೋಧನೇಶ್ವರ ಹೇಳ್ಬೇಕಾಯ್ತು. ಹುಚ್ಚಲೋ ಹುಚ್ಚಲೋ ಹುಚ್ಚಿ ರಕ್ತ ಗರ್ಭೋಧ ಅಂತ ಹೇಳಿದ್ರು. ಅವಳು ಅರ್ಥ ಏನೋ ಅವಳದೆ, ಅಯ್ಯೋ ಚಳಿಗಾಲ, ಹುಚ್ಚಿ ಲಕ್ಷ್ಮಿ ನಾರಾಯಣ ಸರಿಯಾಗಿ ಹೊದಿಸ್ತಾ ಇಲ್ಲ, ಆ ಪೀತಾಂಬರ ಪಕ್ಕಕ್ಕೆ ಹೋಗಿದೆ, ಸರಿಯಾಗಿ ಮಾಡಿ ಚೆನ್ನಾಗಿ ಹೊಸದೇ ಚೆನ್ನಾಗಿದ್ದು, ಹುಚ್ಚಿ ಅವಳು ನೋಡ್ತಿಲ್ಲ ಅಂತ ಹೇಳಿ ಆ ಅರ್ಥ ಭಾವನೆ ಮಾಡ್ಕೊಂಡು ವಿಶ್ವಾಸನಾಮ ಹೇಳ್ತಿದ್ರು. ಒಬ್ಬ ನಮ್ಮಂತ ಪಂಡಿತ ಒಬ್ಬ ಹೋದ, ಅಜ್ಜಿ ಹುಚ್ಚಲೋ ಹುಚ್ಚಲೋ ಹುಚ್ಚಿ ಅಲ್ಲ, ವತ್ಸಲೋ ವತ್ಸಲೋ ವಚ್ಚಿ ಹೇಳ್ಬೇಕು, ಹಾಗೆ ಹೀಗೆ ಅಂತ ತಿದ್ದಿಸ್ಬಿಟ್ಟ. ನಾರಾಯಣ ಸಂಕಟ ಆಗ್ಬಿಡ್ತು. ಅಯ್ಯೋ ತುಂಬಾ ಚೆನ್ನಾಗಿ ಹೇಳ್ತಿದ್ಲು, ಕರೆಕ್ಟ್ ಹೇಳ್ತಿದ್ಲು ಅವಳು, ನಂಗೆ ಕರೆಕ್ಟ್ ಅವ್ರು ಲಕ್ಷ್ಮಿ ಸರಿ ನಾನು ನೋಡ್ಕೋತಿಲ್ಲ, ಇವಳು ಕರೆಕ್ಟ್ ಬೈದಿದ್ದು ಲಕ್ಷ್ಮಿನ, ನಂಗೆ ಬಹಳ ಖುಷಿ ಆಗ್ತಿತ್ತು ಅಂತ. ನಾರಾಯಣಗೆ ಭಾಳ ಖುಷಿ ಆಗ್ತಿತ್ತಂತೆ, ಈ ಲಕ್ಷ್ಮಿ ಬೈತಿದ್ದಾಳೆ, ಬೈದು ಚೆನ್ನಾಗಿ ಬೈಲಿ, ಅವ್ನು ನನ್ನ ನೋಡ್ಕೋತಿಲ್ಲ ಅಂತ ಹೇಳಿ. ಅವ್ನು ನಾರಾಯಣ ಬಂದ್ಬಿಟ್ಟು, ಅಜ್ಜಿ ನೀನು ಹಂಗೆ ಹೇಳು, ನಂಗೆ ಅದೇ ಇಷ್ಟ, ನೀನು ಈ ಹೇಳು ಅಂದ್ಬಿಟ್ಟು ಆ ಪಂಡಿತನ ಬೈ ಕಳ್ಸಿದ್ದಂತೆ ನಾರಾಯಣ. ಹೇ ಹೋಗ, ನಿಂಗೆ ಗೊತ್ತಿಲ್ಲ ಕಡೆ ವಿಶ್ವಾಸ, ಅವಳು ಚೆನ್ನಾಗಿ ಗೊತ್ತು, ಅವಳು ಹಂಗೆ ಹೇಳಿ ಕರೆಕ್ಟಾಗಿ ಹೇಳ್ತಿದ್ದಾಳೆ ಅಂತ ನಾರಾಯಣ ತಿದ್ದಿಸಿದ್ದಂತೆ. ಅವಳು ಅದು ಹುಚ್ಚಿ, ಅವ್ನು ನಾನು ನೋಡ್ತಿಲ್ಲ, ನನಗೆ ಚಳಿ ಆಗ್ತಿದೆ, ಹೊದಿಸ್ಬೇಕು ಗೊತ್ತಾಗ್ತಿಲ್ಲ, ಅಲ್ಲೆಲ್ಲ ನೋಡ್ತಾ ಇದ್ದಾಳೆ, ಏನನ್ನೋ ಮಾಡ್ತಿದ್ದಾಳೆ ಅಂತೇಳಿ ಆ ರೀತಿ ಅರ್ಥ ಮಾಡಿದ್ಲು. ಪರಮಾತ್ಮ ಅದನ್ನು ಒಪ್ಕೊಬಿಟ್ಟಂತೆ. ಹುಚ್ಚಲೋ ಹುಚ್ಚಲೋ ಹುಚ್ಚಿ ಅನ್ನೋದನ್ನು ಆಗಲಿ, ಏನ್ ತೊಂದರೆ ಇಲ್ಲ, ಭಾವ ಚೆನ್ನಾಗಿದೆ, ಭಕ್ತಿ ಚೆನ್ನಾಗಿದೆ, ಈ ರೀತಿಯಾಗಿ ಹೇಳಿ ವಿಶ್ವಾಸನಾಮ ಪರವಾಗಿಲ್ಲ ಅನ್ನಂತೆ. ಪರಮಾತ್ಮ ಭಾವೋ ಕಾರಣ ಅಂತ ಎಷ್ಟು ಮಟ್ಟಿಗೆ ತೋರಿಸ್ಕೊಂಡ ಅಂತ. ಕನ್ನಡ ಅದು ಹುಚ್ಚಲೋ ಹುಚ್ಚಲೋ ಹುಚ್ಚಿ, ಅದನ್ನು ಒಪ್ಕೊಂಡ್ಬಿಟ್ಟ ಪರಮಾತ್ಮ. ವತ್ಸಲೋ ವತ್ಸಲೋ ವಚ್ಚಿ ರಕ್ತ ಗರ್ಭ ಇದ್ರೆ ಪರವಾಗಿಲ್ಲ ಅಂದ್ಬಿಟ್ಟ ಅವನು ನಾರಾಯಣ. ಕನಸಲ್ಲಿ ಬಂದ್ಬಿಟ್ಟು ಬೈದ್ಬಿಟ್ಟಂತೆ ಅವನು ಪಂಡಿತನಿಗೆ, ಇನ್ ಮತ್ತೆ ಹೋಗ್ಬೇಡ ಅಜ್ಜಿ ಹತ್ರ, ಅಜ್ಜಿ ಕರೆಕ್ಟ್ ಹೇಳ್ತಾ ಇದ್ದಾಳೆ, ಹಂಗೆ ಹೇಳಿ ನಾನು ಅವಳಿಗೆ ಸದ್ಗತಿ ಕೊಡ್ತೀನಿ, ಮುಕ್ತಿ ಕೊಡ್ತೀನಿ, ಅವಳು ಹಂಗೆ ಸರಿಯಾಗಿ ಹೇಳ್ತೀನಿ, ಅವಳಿಗೆ ಪ್ರೇಮ ತುಂಬಾ ಚೆನ್ನಾಗಿದೆ, ಆ ಅಜ್ಜಿ ಪ್ರೇಮ ತುಂಬಾ, ಹೃದಯ ತುಂಬಾ ಚೆನ್ನಾಗಿದೆ, ನನ್ನ ಮೇಲೆ ಬಹಳ ಪ್ರೇಮ ಇಟ್ಕೊಂಡಿದ್ದಾಳೆ, ಅವಳು ಹಂಗೆ ಹೇಳಿ ಪರವಾಗಿಲ್ಲ ಅನ್ನಂತೆ. ಅವಳು ನಾರಾಯಣನಿಗೆ ಇಂಥ ಹೃದಯ. ಎಲ್ಲ ಗಂಡಂಗೂ ಹೆಂಡತಿ ಬೈದ್ರೆ ಸ್ವಲ್ಪ ಸಂತೋಷ ಆಗುತ್ತೆ, ಯಾಕೋ ಗೊತ್ತಿಲ್ಲ, ಅದೇನೋಪ್ಪ ಸ್ವಲ್ಪ ಹೆಂಡತಿ ಇದು ಮಾಡ್ಬಿಡಿದ್ರೆ ಸರಿಯಾಗಿ ಹೇಳ್ತಾ ಇದ್ದಾರೆ ಅಂತ. ಯಾಕಂದ್ರೆ ಅವ್ರಿಗಂತೂ ಹೆಂಡತಿ ಬೈಯಕ್ ಆಗಲ್ಲ, ಭಯ, ಧೈರ್ಯ ಇಲ್ಲ ಹೆಂಡತಿ ಬೈಯೋಷ್ಟು. ಬೇರೆ ಏನಾದ್ರು ಹೆಂಡತಿ ಬೈತಿದ್ರೆ ಸಂತೋಷ ನಕ್ಬಿಡ್ತಾರೆ. ಯಥಾಸ್ಪದಂ ಯಶಸ್ಸಿ ಆಗಮಿಸ್ತಿ, ಸ್ಮರಣೆ ಮಾಡ್ಕೊಂಡ ಹಾಗೇನೆ ನನ್ನನ್ನ ನೀನ್ ಬಂದು ಸೇರ್ಕೊಂಡ್ಬಿಡ್ತೀಯ, ಒಂದಾಗ್ಬಿಡ್ತೀಯ ನೀನು. ಅಸಂಶಯ ನ ಸಂಶಯ ಅತ್ತ ವಿದ್ಯತೆ. ಇಲ್ಲಿ ಸಂಶಯವಿಲ್ಲ, ಈ ವಿಷಯದಲ್ಲಿ ಸಂಶಯ ಪಡ್ಕೋಬೇಕಾಗಿಲ್ಲ, ಮಾಡ್ಕೋಬೇಕಾಗಿಲ್ಲ. 100ಕ್ಕೆ 100 ಯಥಾಶಾಸ್ತ್ರವಾಗಿ ಭಗವಂತನ ಸ್ಮರಣೆಯನ್ನೇ ಸರ್ವದಾ ಮಾಡ್ತಿದ್ರೆ ವಿತಿನ್ 6 month ಅಲ್ಲೇ ನಿಮ್ಗೆ ಅದು ಊರ್ಕೊಂಡ್ಬಿಟ್ಟು ಮುಂದಿನ ಲೈಫ್ ಪೂರ್ತಿ ಅದೇ ಕ್ಯಾರಿ ಆಗ್ತಾ ಆ ಭಗವನ್ಮಯತೆ ತಂದು ಭಗವನ್ಮಯ ಆಗುತ್ತೆ. ಏನು ಕಷ್ಟ ಇಲ್ಲ. ನೀವೇನು ಈ ಕಾಲೇಜ್ ವಿದ್ಯಾಭ್ಯಾಸಕ್ಕೆ 21 ವರ್ಷ ಕಾಲ ಓದಾಡ್ತಿರಲ್ಲ, ಓದ್ತಿರಲ್ಲ, 21ನೇ ವರ್ಷ 24ನೇ ವರ್ಷ ಅದ್ರ ಅರ್ಧ ಅಲ್ಲ, ಕಾಲ ಭಾಗ ಕಷ್ಟಪಟ್ಟರು ಸಾಕು, ಭಗವಂತ ಸಿಕ್ಬಿಡ್ತಾರೆ. ಇದಕ್ಕೆ ಸಿಗುವ ಫಲ ಅತ್ಯಲ್ಪ. ಭಗವಂತ ಸಿಕ್ಕಿದ್ರೆ ಅನಂತ ಫಲ, ಶ್ರಮವೂ ಕಮ್ಮಿ, ಫಲವೂ ಅನಂತ. ಆದ ಇವರು 10 ಗಂಟೆ ಓದ್ತಾರೆ, 12 ಗಂಟೆ ಓದ್ತಾರೆ, ನಿದ್ದೇನೂ ಮಾಡಲ್ಲ, ಊಟನೂ ಮಾಡಲ್ಲ, ರ್ಯಾಂಕ್ ಬರ್ಬೇಕು, ಫಸ್ಟ್ ಕ್ಲಾಸ್ ಬರ್ಬೇಕು, ಹಾಗಾಗ್ಬೇಕು, ಏನು ಕೊನೆ ಏನು ಒಂದು 10,000 15,000 ಕೆಲಸ ಸಿಗತ್ತೆ. ಅಯ್ಯೋ ಬುದ್ಧಿನೇ,
ಅದಕ್ಕೆ ಅದರ ಅರ್ಧ ಕಾಲು ಭಾಗ ಭಗವಂತನಿಗಾಗಿ ವಿನಿಯೋಗ ಮಾಡಿದ್ರೆ ಜನ್ಮವೇ ಸಾರ್ಥಕ, ಕೃತಾರ್ಥರಾಗ್ಬಿಡ್ತಾನೆ. ಭಗವಂತ ಹೇಳ್ತಾನೆ ಏನು ಕಷ್ಟ ಇಲ್ಲ ಭಗವಂತ ಪ್ರೀತಿ ಮಾಡೋದು, ಮಾಡಲ್ಲ ಯಾರಿಗೂ ಅನ್ಸೋದೇ ಇಲ್ಲ. ಇನ್ನೊಂದಾದ್ರು ಭಗವಂತನ ಚಿಂತನೆ ಇರ್ತೀನಿಪ್ಪ, ಸರ್ವದಾ ಅವನ ಸ್ಮರಣೆ, ಅವನ ಅನುಸಂಧಾನ, ಅವನ ಚಿಂತನೆ ಮಾಡ್ತಾ ಹಾಗೆ ನನ್ನ ಜೀವನ ಕಳೆದು ಬಿಡ್ತೀನಿ, ಏನ್ ಮಾಡುದು ಇನ್ನು ಯಾವುದಕ್ಕೂ ಹೊರಗಡೆ ಹೋಗಲ್ಲ, ಬೇಕಾಷ್ಟು ಇದೆಲ್ಲ ನೋಡಾಯ್ತು ಜೀವನದಲ್ಲಿ, ಎಲ್ಲ ಅನುಭವಿಸಾಯ್ತು, ಸಾಕು, ಇನ್ನು ನನಗೆ ಭಗವಂತನೇ ಬೇಕು ಅನ್ಸೋದೇ ಇಲ್ಲ. ಅದು ಮಾಯೆ, ಅದು ಮಹಾ ಮಾಯೆ, ಎಳ್ದಾಕ್ಬಿಡುತ್ತೆ, ಏನೋ ಮಾಡ್ಬಿಡುತ್ತೆ. ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾನ್ಯಗಾಮಿನಾ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಅಭ್ಯಾಸಯೋಗಯುಕ್ತೇನ ಚೇತಸಾ ನ ಅನ್ಯಗಾಮಿನಾ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥ ಅನುಚಿಂತಯನ್. ಅಭ್ಯಾಸ ಅಂದ್ರೆ ಮತ್ತೆ ಮತ್ತೆ ಚಿತ್ತವನ್ನ ಪರಮಾತ್ಮ ಇಡುವ ಪ್ರಯತ್ನವೇ ಅಭ್ಯಾಸ. ಮತ್ತೆ ಚಿತ್ತವನ್ನು ಅಲ್ಲೇ ಇಡೋ ಪ್ರಯತ್ನ ಮಾಡ್ತಾ ಆ ಅಭ್ಯಾಸದಿಂದ ಒಂದು ಯೋಗ ಅನ್ನೋ ಸಂಬಂಧ ಆಗತ್ತೆ. ಅದರಿಂದ ಅಭ್ಯಾಸದಿಂದ ಕೂಡಿಕೊಂಡದ್ದಾದ ಮನಸ್ಸಿನಿಂದ, ಅಂದ್ರೆ ಅಭ್ಯಾಸ ಮಾಡುವುದು ಅನ್ನೋದೇ ಒಂದು ಯೋಗ. ಆ ಯೋಗದಿಂದ ಕೂಡಿಕೊಂಡ ಚಿತ್ತದಿಂದ, ಚೇತಸ ಮನಸ್ಸಿನಿಂದ. ಮತ್ತೆ ಅದಕ್ಕೆ ಇನ್ನೊಂದು ವಿಶೇಷಣ, ನ ಅನ್ಯಗಾಮಿನ, ಇನ್ ಬಿಟ್ವೀನ್. ಇದು ಮಾಡುವಾಗ ಮಧ್ಯದಲ್ಲಿ ಬೇರೆ ಬೇರೆ ಜ್ಞಾಪಕ ಆಗೋದು, ಮನೆ ಕೆಲಸ ಜ್ಞಾಪಕ ಆಗೋದು, ನೆಂಟಿಷ್ಟು ಜ್ಞಾಪಕ ಆಗೋದು, ಫಂಕ್ಷನ್ ಜ್ಞಾಪಕ ಆಗೋದು, ಅಥವಾ ಬೇರೆ ಯಾರೋ ಯಾವಾಗಲೂ ಏನೋ ಅಂದಿದ್ದೆಲ್ಲ ಜ್ಞಾಪಕ ಆಗೋದು, ಯಾವುದೋ ಇಷ್ಟವಾದ ವಸ್ತುಗಳು ಜ್ಞಾಪಕ ಆಗೋದು, ಅದನ್ನ ಮಾಡ್ಕೋಬಾರ್ದು. ಭಗವತ್ ಚಿಂತನೆಗೆ ಧ್ಯಾನ ಕೂತ್ರೆ ನಿರಂತರವಾಗಿ ಪ್ರೇಮಪೂರ್ವಕವಾಗಿ ಭಗವಂತನಲ್ಲೇ ಮನಸ್ಸಿಟ್ಟವರಾಗಿರ್ಬೇಕು. ಅಭ್ಯಾಸದಿಂದ ಕೂಡಿಕೊಂಡ ಒಂದು ಚಿತ್ತ. ಅಭ್ಯಾಸ ಅಂದ್ರೇನು? ಮತ್ತೆ ಚಿತ್ತವನ್ನ ಭಗವಂತನಲ್ಲಿ ನಿಲ್ಲಿಸುವ ಪ್ರಯತ್ನವೇ ಅಭ್ಯಾಸ. ಅಗೇನ್ ಅಂಡ್ ಅಗೇನ್ ಮತ್ತೆ ಚಿತ್ತವನ್ನು ಎಲ್ಲೆಲ್ಲೋ ಹರಿದಾಡುತ್ತಲ್ಲ, ಎಲ್ಲೆಲ್ಲೋ ಹರಿದಾಡುವ ಚಿತ್ತವನ್ನು ಎಳ್ಕೊಂಡು ಬಂದು ಆ ವಾಸುದೇವ ಭಗವಂತನಲ್ಲಿಯೇ ನಿಲ್ಲಿಸುವ ಪ್ರಯತ್ನ ಮಾಡೋದೇ ಅಭ್ಯಾಸ. ಅದರಿಂದ ಕೂಡಿಕೊಳ್ಳೋದು ಅನ್ನೋದೇ ಯೋಗ. ಅಂಥ ನಡವಳಿಕೆಯಿಂದ ಕೂಡಿದ ಚಿತ್ತದಿಂದ ಮತ್ತು ಅನ್ಯಗಾಮಿನ, ಬೇರೆ ಕಡೆ ಹೋಗದೇ ಇರತಕ್ಕದ್ದಾದ ಚಿತ್ತದಿಂದ ಮಾಡ್ತಿದ್ರೆ, ಹೇ ಪಾರ್ಥ, ಆ ರೀತಿ ಅನುಚಿಂತನೆ ಮಾಡ್ತಾ ಇದ್ದೆ, ಪರಮಂ ಪುರುಷಂ ದಿವ್ಯಂ ಏತಿ, ಪರಪುರುಷನನ್ನು ಜಗತ್ಕಾರನಾದ ಅನಾದಿ ನಿಧನಂ ವಿಷ್ಣುಂ ಸರ್ವಲೋಕ ಮಹೇಶ್ವರಂ ಅಂಥ ನಾರಾಯಣನನ್ನೇ ಸೇರ್ಕೊಂಡ್ಬಿಡ್ತಾನೆ. ದಿವ್ಯಂ ಪರಂ ಪುರುಷಂ ಯಾತಿ ಗಚ್ಚತಿ. ಇನ್ನೇನ್ ಬೇಕಪ್ಪ? ಸುಮ್ನೆ 20 ಲಕ್ಷ ಖರ್ಚು ಮಾಡಿ ಸೋಮ್ಯಾಗ ಮಾಡಿದ್ರು ನೀ ಸಿಗೋ ಸ್ವರ್ಗ, ರಂಬೆ ಉರುಷಿ ಯಾತಕ್ ಬೇಕ? ಈ ಲೋಕದ ಹೆಂಗಸೇನು ರಂಬೆ ಉರುಷಿ ಎಲ್ಲ ಅದೇ ಕಣ, ಏನ್ ಪ್ರಯೋಜನ ಇಲ್ಲ. ಹುಚ್ಚು, ಅದು ಭ್ರಾಂತಿ, ಕಲ್ಪನೆ, ಅದೆಲ್ಲ ಇಟ್ಕೋಬೇಡ. ನಾರಾಯಣ ಭಗವಂತನನ್ನೇ ಧ್ಯಾನ ಮಾಡಿ ನಾರಾಯಣನಲ್ಲಿ ಒಂದೇ ಕತ್ತ ಕಂಡ್ಕೊಂಡು ಮುಕ್ತರಾಗ್ಬೇಕೇ ಹೊರತು ಕಲ್ಪನೆ ಸಿಕ್ಕಾಕೋಬಾರ್ದು. ಕಲ್ಪನೆಯಲ್ಲ ಅಶಿವ, ಅಮಂಗಳ. ಕಿಂಚ ಅಭ್ಯಾಸ ಯೋಗ ಯುಕ್ತೇನ ಮುನಿ ಚಿತ್ತ ಸಮರ್ಪಣ ವಿಷಯಭೂತೆ ಏಕಸ್ಮಿನ್ ತುಲ್ಯ ಪ್ರತ್ಯಯ ಆವೃತ್ತಿ ಲಕ್ಷಣ ವಿಲಕ್ಷಣ ಪ್ರತ್ಯಯ ಅನಂತರಿತ ಅಭ್ಯಾಸ. ಅಂದ್ರೆ ಏನ್ ಮಾಡೋ ವಾಕ್ಯನ ಗಟ್ ಮಾಡ್ಬೇಕು. ಶಂಕರಾಚಾರ್ಯ ಬರೀತಾ ಇದ್ದಾರೆ, ಅಭ್ಯಾಸ ಅಂದ್ರೆ ಏನ್? ನನ್ನಲ್ಲಿ ಮೈಯಿಂದ ವಾಸುದೇವ ಭಗವಂತ ನನ್ನಲ್ಲಿ ಚಿತ್ತ ಸಮರ್ಪಣ, ಚಿತ್ತವನ್ನು ಪೂರ್ತಿ ಒಪ್ಪಿಸೋದು, ಇಟ್ಟುಬಿಡೋದು. ಚಿತ್ತವನ್ನು ಪೂರ್ತಿ ಸಮರ್ಪಣೆ ಮಾಡಿ ಇಟ್ಟುಬಿಡೋದು ಅನ್ನುವಂತಹ ಇಡೋದಕ್ಕೆ ವಿಷಯನಾಗಿಲ್ಲ. ಚಿತ್ತವನ್ನು ನನ್ನಲ್ಲಿ ಒಪ್ಪಿಸೋದಕ್ಕೆ ವಿಷಯವಾಗಿರೋ ನನ್ನಲ್ಲಿ, ಅದು ಒಂದರಲ್ಲಿ, ಏಕಸ್ಮಿನ್ ಅದು ಒಂದರಲ್ಲಿಯೇ ತುಲ್ಯ ಪ್ರತ್ಯಯ ಆವೃತ್ತಿ ಲಕ್ಷಣ. ತುಲ್ಯ ಅಂದ್ರೆ ಸಮಾನವಾದ, ಪ್ರತ್ಯಯ ಅಂದ್ರೆ ಮನಸ್ಸಿನ ಆಕಾರದ ಆವೃತ್ತಿನ ರಿಪೀಟ್ ಆಗೋದು ಅನ್ನುವ ಪ್ರಕಾರ, ಜಸ್ಟ್ ಟೈಪ್. ಲಕ್ಷಣ ಅಂದ್ರೆ ಜಸ್ಟ್ ಟೈಪ್ ಅಂತ, ಆ ಪ್ರಕಾರ ನಿರಂತರವಾಗಿ ಎಡೆಬಿಡದೆ ಪ್ರತ್ಯಯವು ಆವೃತ್ತಿ ಆಗೋದು, ರಿಪೀಟ್ ಆಗೋದು ಅನ್ನುವ ಪ್ರಕಾರದ್ದಾದ ಒಂದು ನಡವಳಿಕೆ, ಚಿತ್ತದ ನಡವಳಿಕೆ. ಮತ್ತು ವಿಲಕ್ಷಣ ಪ್ರತ್ಯಯ ಅಂದ್ರೆ ಭಗವಂತನ ಪ್ರತ್ಯಯಕ್ಕೆ ವಿಲಕ್ಷಣವಾದ ವ್ಯಾವಹಾರಿಕ ಪ್ರತ್ಯಯ, ಲೌಕಿಕ ಪ್ರತ್ಯಯ. ಅದ್ರ ಅಂತರಿತ ಅಂದ್ರೆ ಬೆರಿಕೆ ಆಗೋದು, ಅನಂತರಿತ ಬೆರಿಕೆ ಆಗದೆ, ಅಂತರಿತ ಮಧ್ಯ ತೂರಿಸ್ಕೊಳ್ಳೋದು,
ತೂರ್ತಾ ಇರುತ್ತೆ. ಈ ರಾಮ ಜಪ ಮಾಡ್ತಿದ್ರೆ, ಶಿವ ಜಪ ಮಾಡ್ತಿದ್ದೆ, ಭಗವದ್ಧ್ಯಾನ ಮಾಡ್ತಿದ್ರೆ ಮಧ್ಯ ಮಧ್ಯೆ ಏನೇನೋ ವಿಷಯ ಜ್ಞಾಪಕ ಇದ್ರೆ ಅದು ತೂರ್ತಾ ಇರುತ್ತೆ ಮಧ್ಯ ಮಧ್ಯೆ. ಆಗ ತೂರಿಸ್ಕೋಬಾರ್ದು, ಯಾವ್ದು ಮಧ್ಯೆ ತೂರ್ಬಾರ್ದು. ಅದು ಹೇಗೆ ಎಣ್ಣೆಯ ಧಾರೆ ಅವಿಚ್ಛಿನ್ನವಾಗಿ ಒಂದ್ ಪಾತ್ರೆ ಇನ್ನೊಂದು ಪಾತ್ರೆಗೆ ಬೀಳುತ್ತದೋ, ಒಂದ್ ಪಾತ್ರೆಯಲ್ಲಿ ಎಣ್ಣೆನ ಇನ್ನೊಂದು ಪಾತ್ರೆಗೆ ಸುರಿದ್ರೆ ಅದು ಅವಿಚ್ಛಿನ್ನವಾಗಿ ಹೇಗೆ ಬೀಳುತ್ತೋ, ಅದು ಮನಸ್ಸಿನ ಪ್ರತಿಯ ಪ್ರೇಮದಿಂದ ಹಾಗೆ ಪರಮಾತ್ಮ ಹೋಗಿ ಕಚ್ಕೊಂಡ್ಬಿಡ್ಬೇಕು. ಕಚ್ಕೊಂಡು ಅಲ್ಲೇ ಇದು ಬಿಡ್ಬೇಕು, ಬಿಡ್ಲೇಬಾರ್ದು, ಅಲ್ಲೇ ಮುಳುಗಿಬಿಡ್ಬೇಕು. ವಿಲಕ್ಷಣವಾದ ಪ್ರತ್ಯಯದಿಂದ ತುಂಡಾಗದ, ಅಂತರಿತ ಅಂದ್ರೆ ತುಂಡಾದ ಅಂತ, ಅನಂತರಿತ ಅಂದ್ರೆ ತುಂಡಾಗದೆ ಇರುವ ಒಂದು ನಡವಳಿಕೆ ಏನುಂಟು, ಮತ್ತೆ ಮಾಡುವ ನಡವಳಿಕೆ, ಅದಕ್ಕೆ ಅಭ್ಯಾಸ ಅಂತ ಹೆಸರು. ಎಷ್ಟು ಚೆನ್ನಾಗಿ ಬರೀತಾರೆ ಭಾಷ್ಯಕಾರರು. ಅಭ್ಯಾಸ ಮಾಡುವ ಶಬ್ದಕ್ಕೆ, ಆ ಪದಕ್ಕೆ ಅಭಿ ಅಂದ್ರೆ ಆಭಿಮುಖ್ಯೇನ ಆಸನ ಇಡೋದು, ಮತ್ತೆ 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 ಅದರಲ್ಲಿಯೇ ಇಡೋದು. ರಾಮನ್ ಧ್ಯಾನ ಮಾಡಿ ಕೂತ್ರೆ ರಾಮನ ಫೋಟೋ, ದೊಡ್ಡ ಫೋಟೋ ಇಟ್ಕೊಂಡ್ಬಿಟ್ಟು ಅವ್ನ ಮುಂದೆ ಕೂತ್ಕೊಂಡ್ಬಿಡ್ಬೇಕು. ಕೂತ್ಕೊಂಡ್ಬಿಟ್ಟು ಹೇಳಿಮ್ಮ. ಧ್ಯಾನ ಮತ್ತೆ ಅಭ್ಯಾಸ ಬೇರೆ ಆಗುತ್ತಾ ಗುರುಗಳೇ? ಅಲ್ಲ, ಧ್ಯಾನದಲ್ಲಿ ವಸ್ತುವನ್ನು ಕಂಡುಕೊಳ್ಳೋದು ಪ್ರಧಾನ, ಅಭ್ಯಾಸದಲ್ಲಿ ಭಾವನೆ ಪ್ರಧಾನ. ಪ್ರೇಮದಿಂದ ಭಾವನೆ ಮಾಡೋದು. ವಸ್ತು ತತ್ವ ಹೇಗಿದೆ ಅಂತ ಮುಖ್ಯ ಅಲ್ಲ, ಅವನು ಹೇಗಿದ್ದಾನೆ, ಅವನ ತತ್ವ ಏನು ಅದು ಮುಖ್ಯ ಅಲ್ಲ. ಅವನು ಯಾವ ರೀತಿ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದೆಯೋ ಆಸ್ ಇಟ್ ಈಸ್ ಅದನ್ನೇ ತಂದ್ಕೊಂಡು ಪ್ರೇಮದಿಂದ ಭಾವನೆ ಮಾಡ್ತಾ ಹೋಗೋದು. ಈ ಕಥಾ ಕಾದಂಬರಿಯಲ್ಲಿ ಮುಳುಗು ಹಾಗೆ ಭಗವಂತ ವಿಚಾರದಲ್ಲಿ ಮುಳುಗೋದು. ಈ ಕಥಾ ಕಾದಂಬರಿಯಲ್ಲಿ ಮುಳುಗುವಾಗ ಅವನಿಗೆ ಆ ವಿಷಯ ಸತ್ಯಾಸತ್ಯತೆ ವಿಚಾರ ಬರಲ್ಲ. ಸತ್ಯಾಸತ್ಯತೆಯನ್ನು ಬಿಟ್ಟು ತನಗೆ ಇಷ್ಟವಾದ ವ್ಯಕ್ತಿಯನ್ನು ಯೋಚನೆ ಮಾಡುವಾಗ ಅವನು ಸತ್ಯಾಸತ್ಯತೆ ಬರಲ್ಲ. ಧ್ಯಾನದಲ್ಲಿ ಮತ್ತೆ ಧ್ಯಾನನೂ ಅಷ್ಟೇ ಅಲ್ವಾ, ಅಲ್ಲಿ ಅದನ್ನೇ ರಿಪೀಟ್ ಮಾಡ್ಕೋತಾ ಇರ್ತೀವಿ. ಆ ಧ್ಯಾನದಲ್ಲಿ ಕಂಡುಕೊಳ್ಳೋದು, ಅನುಭವ ತಂದ್ಕೊಳ್ಳೋದು ಅಂತ ಒಂದು ವಿಶೇಷ ಇರುತ್ತೆ. ಅದನ್ನ ಅನುಭವ ತಾನಾಗಿ ತನ್ನ ಅಹಂಕಾರ ಬಿಟ್ಟು ಆ ಪರಮಾರ್ಥವನ್ನು ಕಂಡುಕೊಳ್ಳೋದು ಅನ್ನೋ ಒಂದು ವಿಶೇಷ, ಅದು ಅಲ್ಲಿ ಪರ್ಯವಸಾನ ಆಗುತ್ತೆ. ಇಲ್ಲಿ ಕಂಡುಕೊಳ್ಳೋದು ಏನೂ ಇಲ್ಲ, ಏನಿದ್ರು ಭಾವನೆಯಿಂದ ಊರ್ಕೊಳ್ಳೋದು. ಭಾವನೆ ಮಾಡಿ 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 ಊರಿ 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 ಆ ಭಾವನೆಯಿಂದ ತನ್ಮಯತೆ ತಂದ್ಕೊಳ್ಳೋದು ಅಷ್ಟೇ. ತನ್ಮಯತೆ, ಭಾವನಾಮಯ. ಇಲ್ಲಿ ಅನುಭವ ಪ್ರಧಾನ ಇಲ್ಲ, ಜ್ಞಾನ ಇಲ್ಲಿ ಮುಖ್ಯ ಅಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ ಇಲ್ಲಿ. ಧ್ಯಾನದಲ್ಲೂ ಯೋಚನೆ ಮಾಡ್ಬೇಕು ನಾನು. ಅಲ್ಲ, ಧ್ಯಾನದಲ್ಲೂ ಎರಡು ತರಹ ಇದೆ. ಸಗುಣ ಧ್ಯಾನದಲ್ಲಿ ನೀವು ಹೇಳ್ದಂಗೆ ಆಗತ್ತೆ, ಸಗುಣ ಧ್ಯಾನದಲ್ಲೂ ಇದೇ ಭಾವನೆಯೇ. ನಿರ್ಗುಣ ಧ್ಯಾನ ಮಾಡುವಾಗ ಮಾತ್ರ ಅಲ್ಲಿ ಕಂಡುಕೊಳ್ಳೋದು ಪ್ರಧಾನ ಇರುತ್ತೆ. ತತ್ವಮಸಿ ವಾಕ್ಯಾರ್ಥವನ್ನ ಧ್ಯಾನ ಮಾಡುವಾಗ ಅದು ಭಾವನೆ ಅಲ್ಲ, ಅದು ರತ್ನ ಪರೀಕ್ಷಕ ರತ್ನಮಣಿಯನ್ನ ಯಾವ ರೀತಿ ದಿಟ್ಟಿಸಿ ನೋಡ್ತಾನೋ, ಇದು ಅಸಲಿನ ಒರಿಜಿನಲ್ಲ ಡೂಪ್ಲಿಕೇಟ್ ಅಂತ ಹೇಳಿ ಒಂದಾನೊಂದು ವಿಶಿಷ್ಟ ಕ್ರಮದಲ್ಲಿ ನೋಡ್ತಾ 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 ತಿಳ್ಕೊಂಡ್ಬಿಡ್ತಾನೋ, ಹಾಗೆ ತತ್ವಮಸಿ ವಾಕ್ಯಾರ್ಥವನ್ನ ತತ್ವಂ ಶಬ್ದಗಳಿಂದ ಲಕ್ಷಿತವಾಗಿರುವಂತಹ ಕೂಟಸ್ಥವಾದ ಅದ್ವಿತೀಯವಾದ ಪರಮಾರ್ಥ ವಸ್ತುವಲ್ಲಿಯೇ ನೆಲೆ ನಿಲ್ಲುತ್ತಾ ಅದೇ ತಾನಾಗಿದ್ದೀನಿ ಅಂತ ಕಂಡುಕೊಳ್ಳುವ ಪ್ರಯತ್ನ. ಅಲ್ಲಿ ಗೊತ್ತು ಮಾಡ್ಕೊಳ್ಳೋದು, ಕಂಡುಕೊಳ್ಳೋದು, ಅನುಭವ ಆಗೋದು ಮುಖ್ಯ. ಇಲ್ಲಿ ಗೊತ್ತು ಮಾಡ್ಕೊಳ್ಳೋದು, ಕಂಡುಕೊಳ್ಳೋದು, ಅನುಭವ ಆಗೋದು ಏನೂ ಇಲ್ಲ. ಇಲ್ಲಿ ಭಾವನೆಯಿಂದಲೇ ಊಡಿಸ್ಕೊಂಡು ಭಾವನೆ ಎಮೋಷನ್, ಇದು ಎಮೋಷನಲ್ಲಿ ಒಂದಾಗೋದು. ಇಷ್ಟವಾದ ಧಾರಾವಾಹಿ ನೋಡ್ತಿದ್ದ ಟಿವಿಲಿ ಎಮೋಷನ್ ಹೇಗೆ ಪಕ್ಕ ಆಗ್ತಿರೋ, ಮುಳುಗ್ಬಿಡ್ತಿರೋ, ಆ ರೀತಿ ಇಲ್ಲಿ ಎಮೋಷನ್ ಮುಖ್ಯ ಇಲ್ಲಿ. ಸೊ ಇದು ನಿಧಿಧ್ಯಾಸನ ಅಂದ್ರೆ ಅಭ್ಯಾಸ ಆಗುತ್ತೆ, ಮೆಡಿಟೇಷನ್ ಅಂದ್ರೆ ಮೋರ್ ಫೋಕಸಿಂಗ್ ತರ ಆಗುತ್ತೆ. ಐ ಮೀನ್ ಧ್ಯಾನ ಅಂದ್ರೆ ಮೋರ್ ಫೋಕಸಿಂಗ್ ಆಫ್ ಯೋರ್ ಮೈಂಡ್ ಅಂತ ಅನ್ಸುತ್ತೆ. ಕಂಡುಕೊಳ್ಳೋದು ಪ್ರಧಾನ ಆಗುತ್ತೆ, ಅದೇ ಜ್ಞಾನ ಪ್ರಧಾನ ಅಲ್ಲ ನಿಧ್ಯಾಸನದಲ್ಲಿ. ಅಭ್ಯಾಸ ಯೋಗ ತೇನ ಯುಕ್ತಂ ತತ್ರೈವ ವ್ಯಾಪೃತಂ ಯೋಗಿನಃ ಚೇತಃ ತೇನ ಚೇತಸಾ ನಾಣ್ಯಗಾಮಿನ ನಾಣ್ಯತ್ರ ವಿಷಯಾಂತರೇ ಗಂತುಂ ಶೀಲಂ ಅಸ್ಯ ಇತಿ ನಾಣ್ಯಗಾಮಿ ತೇನ ನಾಣ್ಯಗಾಮಿನ. ಅದೇ ಅಭ್ಯಾಸ, ಸಚ ಅಭ್ಯಾಸ. ಆ ಅಭ್ಯಾಸ ಇದೆಯಲ್ಲ ಅಂದ್ರೆ ತುಲ್ಯ ಪ್ರತ್ಯಯದ ಆವೃತ್ತಿ, ರೇಖ ಪ್ರತ್ಯಯ ತುಂಡಾಗಿರೋದು ಆ ಅಭ್ಯಾಸ. ಅದರಿಂದ ವ್ಯಾಪೃತ ಅಲ್ಲ ತೊಡಗಿದ ಅಂತ, ಅದರಲ್ಲೇ ತೊಡಗಿದ್ದಾದ ಯೋಗಿಗಳ ಮನಸ್ಸಿದೆಯಲ್ಲ, ಆ ಮನಸ್ಸಿನಿಂದ ಮತ್ತು ನಾ ಅನ್ಯಗಾಮಿ, ವಿಷಯಾಂತರಗಳಿಗೆ ಹೋಗದೇ ಇರೋ ಸ್ವಭಾವ. ಗಾಮಿ ಇದು ನಿರಿಪ್ರತ್ಯಯ, ತಾಚ್ಛಲ್ಯ, ಬೇರೆ ಕಡೆ ಹೋಗದೇ ಇರೋದು ಸ್ವಭಾವ. ಇದನ್ನೇ ಕಚ್ಕೋದು. ಲೀಚ ಕೇಳಿದೆ, ಜಿಗಣೆ ಹೇಗೆ ಕಚ್ಕೋತ ಗೊತ್ತಾ? ನೀವು ನಗರದಲ್ಲಿದ್ವಿ, ಜಿಗಣೆ ಗೊತ್ತಿಲ್ಲ. ಈ ಹೊಂಡಕ್ಕೆ ಬರ್ಬೇಕು ಕೆರೆಯಲ್ಲಿ, ಆ ಜಿಗಣೆ ಕಪ್ಪಗೆ ಇಷ್ಟು ಉದ್ದ ಇರುತ್ತೆ, ಮುಂಚೆ ಇಷ್ಟೇ ಇರುತ್ತೆ. ಆ ನಂಗೂ ಸಹ ಕಚ್ಕೊಂಡ್ಬಿಟ್ಟಿತ್ತು.
ನಮ್ಮ ಕೆರೆ ಹತ್ರ ಕೆಲಸ ಮಾಡ್ತಿದ್ದೆ, ನಮ್ಮ ಮಾವಿನ ತೋಪಲ್ಲಿ ಕೆಲಸ ಮಾಡಿ ಬೇಲಿ ಹಾಕ್ತಾ ಇದ್ವಿ. ನಂಗೆ ಗೊತ್ತೇ ಆಗಿಲ್ಲ, ಹಚ್ಕೊಂಡ್ಬಿಟ್ಟಿದೆ, ಕಾಲು ಕಚ್ಕೊಂಡ್ಬಿಟ್ಟಿದೆ, ಇಷ್ಟುದ ಆಗ್ಬಿಟ್ಟಿತ್ತು. ನಮ್ಮ ಹೇ ಜಿಗಣೆ ಹಚ್ಕೊಂಡ್ಬಿಟ್ಟಿದೆ ಅಂದ. ಹೌದಾ ಅಂತೀನಿ, ಕಿತ್ತಕ್ಕೆ ಆಗ್ತಿಲ್ಲ, ಕಚ್ಕೊಂಡ್ಬಿಟ್ಟಿದೆ, ಬರೋದೇ ಇಲ್ಲ. ಆ ರಬ್ಬರು ಈಜತ್ತೆ ಹೇಳಿದ್ರೆ ಇವು ಜಾರ್ತಾ ಇತ್ತು. ಹಾಕ್ಬೇಕನ್ಸುತ್ತೆ ಅದು ಸ್ವಲ್ಪ, ಇಲ್ಲದ್ರೆ ಬಿಟ್ಕೊಳಲ್ಲ ಅನ್ಸುತ್ತೆ. ಸುಣ್ಣ ಹಾಕಿದ್ರೆ ಸಾಕು, ಸುಣ್ಣ ಹಾಕಿದ್ರೆ ಬಿಟ್ಕೊಂಡ್ಬಿಡುತ್ತೆ. ಬೆಂಕಿಯಲ್ಲಿ ಹಾಕಕ್ ಹೋಗ್ಬಾರ್ದು, ನನ್ ಕಾಲು ಸುಟ್ಟೋಗುತ್ತೆ. ಸ್ವಲ್ಪ ಸುಣ್ಣ ಹಾಕ್ಬಿಟ್ರು, ಅದ ಬೇರೆ ಪೆಟ್ರೋಲ್ ಗಿಟ್ರೋಲ್ ಎಣ್ಣೆ ಹಾಕ್ಬಿಟ್ಟು ಬಿಟ್ಕೊಂಡ್ಬಿಡುತ್ತೆ. ಏನ ಕಲುಪ ಏನೋ ಉಪ್ಪು ನೀರು ಮಾಡಿ ಹಾಕಿದ್ರೆ ಬಿಟ್ಕೊಳತ್ತಂತೆ ಏನೋ. ಹಾಗೆ ಜಿಗುರೆ ಕಚ್ಕೊಳ್ಳೋ ಹಾಗೇನೆ ಆ ಪರಮಾತ್ಮ ರೂಪವನ್ನು ಕಚ್ಕೊಂಡ್ಬಿಡ್ಬೇಕು. ಇದಕ್ಕೆ ಗೋಪಿಕಾಸ್ತ್ರೀಯ ನೋಡ್ಬೇಕಮ್ಮ, ಹೇಗಿದ್ದು ಪುಣ್ಯಾಕಿ ಜೀವಿತ ಅಂದ್ರೆ ಕೋಟಿ ನಮಸ್ಕಾರ ಗೋಪಿಕಾಸ್ತ್ರೀಯರಿಗೆ. ಇವಾಗ ಅವ್ರು ಏನೋ ಇಲ್ಲಿ ಇದ್ದು ಬಿಟ್ಟಿದ್ರೆ ಅವ್ರ ಪಾದ ಪೂಜೆ ಮಾಡಿ ತೀರ್ಥ ತಗೊಂಡ್ಬಿಡ್ತಿದ್ದೆ. ಪುಣ್ಯಾತ್ಕಿತಿ ಅವರು ಅಂಥ ಭಕ್ತಿ, ಏನ್ ಭಕ್ತಿ ಅವ್ರದ್ದು ಅಂತ. ಆ ಗೋಪಿಕಾಸ್ತ್ರೀಯರ ಭಕ್ತಿ ಅಂದ್ರೆ ಇವರು ಶುಕ ಮಹರ್ಷಿಗಳು ಕೊಂಡಾಡಿದ್ದಾರೆ. ಪ್ರೇಮ ಇಮಾ ಮನಜರಿ ವ್ಯಭಿಚಾರ ದುಷ್ಟ. ಅವರು ಆ ಕೃಷ್ಣನಲ್ಲಿ ಎಂಥ ಭಕ್ತಿ ಅವ್ರಿಗೆ ಊರಿತ್ತು ಅಂತಂದ್ರೆ, ಅವ್ರು ಹೇಳ್ತಾರೆ ಗೋಪಿಕಾ ಶುಕ ಮಹರ್ಷಿಗಳು, ವೃಂದಾವನದಲ್ಲಿ ನಾನು ಗೋಪಿಕಾಸ್ತ್ರೀಯರು ಓಡಾಡುವ ಜಾಗದಲ್ಲಿ ಒಂದು ಹುಲ್ಲಾಗಿ ಹುಟ್ಟಿದ್ದು ನಾನು ಉದ್ಧಾರ ಬಿಡ್ತಿದ್ದೆ ಅಂತಾರೆ. ಗೋಪಿಕಾಸ್ತ್ರೀಯರು ಓಡಾಡುವ ಜಾಗದಲ್ಲಿ ನಾನು ಒಂದು ಹುಲ್ಲು ಗಿಡವಾಗಿ ಹುಟ್ಬಿಟ್ಟಿದ್ರು. ಒಂದ್ಸಲ ಯಾವಾಗಲೂ ತುಳಿತಾರಲ್ಲ ಅವರು, ಅವರ ಪಾದದ ಸ್ಪರ್ಶ ನಂಗೆ ಆಗ್ಬಿಟ್ರೆ ಸಾಕು, ನಾನು ಮುಕ್ತನಾಗ್ಬಿಡ್ತೀನಿ. ಅಂಥ ಪುಣ್ಯಾತ್ಕಿಯವರು ಅಂತ ಅಷ್ಟು ಕೊಂಡಾಡಿದ್ದಾರೆ. ಅಂಥ ಏನ್ ಭಕ್ತಿ ಅವರಿಗೆ ಅಂತಂದ್ರೆ ಕಲ್ಪನಾತೀತ ವರ್ಣನಾತೀತ, ಅಂಥ ಪ್ರೇಮ. ಯಥಾ ವ್ರಜಗೋಪಕಾರಿನ ಅಂದ್ರೆ ನಾರದ ಭಕ್ತಿ ಸೂತ್ರದಲ್ಲಿ ಯಾವ ರೀತಿ ಭಕ್ತಿ ಇಟ್ಕೋಬೇಕು ಅನ್ನೋಕ್ಕೆ ನಾರದರು ಯಥಾ ವ್ರಜಗೋಪಕಾದೀನ ಅಂತ ಉದಾಹರಣೆ ಪಡಿದ್ದಾರೆ. ನಂದಗೋಕುಲದ ಗೋಪಿಕಾಸ್ತ್ರೀಯರ ಪ್ರೇಮ, ಅವ್ರಿಗೆ ಪ್ರೇಮ ಇತ್ತಲ್ಲ, ಆ ಪ್ರೇಮವನ್ನು ಕೃಷ್ಣ ಮೇಲೆ ಇಟ್ಕೋಬೇಕು ಅಂತ ಅವರು ಹೇಳ್ತಾರೆ ದೃಷ್ಟಾಂತ. ನಾರದಂತಹ ಬ್ರಹ್ಮರ್ಷಿಗಳು ಗೋಪಿಕಾಸ್ತ್ರೀಯನ್ನು ಉದಾಹರಣೆ ಕೊಡ್ಬೇಕಾದ್ರೆ ಅವ್ರಿಗೆ ಎಂಥ ಭಕ್ತಿ ಇದ್ದಿರ್ಬೇಡ ಪರಮಾತ್ಮನ ಮೇಲೆ. ಆ ಒಂದು ಯೋಗಿಗಳ ಚೇತಸ್ಸಿದೆಯಲ್ಲ, ಮನಸ್ಸು ಬೇರೆ ಕಡೆ ಹೋಗದೇ ಇರೋದು ಅನ್ನೋ ಸ್ವಭಾವದ್ದಾದ ವಿಷಯಾಂತದ ಹೋಗದೇ ಇರೋ ಸ್ವಭಾವ, ಅದು ಇವನಿಗಿದೆಯಾದ್ರಿಂದ ಇವನು ನಾಣ್ಯಗಾಮಿ ಚೇತಃ. ಆ ಬೇರೆ ಕಡೆ ಹೋಗದೇ ಇರುವ ಮನಸ್ಸಿನಿಂದ ಪರಮಾತ್ಮನನ್ನೇ ಚಿಂತೆ ಮಾಡ್ತಾ ತನ್ಮಯತೆಯಿಂದ ಪ್ರೇಮದಿಂದ ಊರ್ಕೊಂಡು ಎಷ್ಟು ಮಟ್ಟಿಗೆ ಆಗ್ಬಿಡುತ್ತೆ ಗೊತ್ತಾ, ಮೈ ಮೇಲಿಂದ ಬಟ್ಟೆ ವ್ಯತ್ಯಾಸವಾಗಲಿ ಗೊತ್ತೇ ಆಗೋದಿಲ್ಲ. ಅವನು ಹೇಳಿದಲ್ಲ, ಕ್ವಚಿತ್ ಸೃಜಂತ್ಯುತ ಚಿಂತೆಯ ಕ್ವಚಿತ್ ಹಸಂತಿ ನೃತ್ಯಂತಿ ವದಂತಿ ಕೇಚಿತ್ ಗಾಯಂತಿ ನಂದಂತಿ ಅಂಕುಶಃ ಮದ್ಭಕ್ತಿ ಯುಕ್ತೋ ಭುವನಂ ಪುನಾತಿ ಅಂತ. ಮೈ ಮೇಲೆ ಬಟ್ಟೆ ಜಾರು ಹೋಗಿದ್ರೆ, ಊಟ ಮಾಡದೇ ಇದ್ದಿದ್ರೆ ಏನು ಗೊತ್ತಾಗಲ್ಲ ಅಂತ ಹೇಳಿ ಅಷ್ಟು ಮಟ್ಟಿಗೆ ತನ್ಮಯತೆ ತಂದಿರುತ್ತೆ. ಪರಮಂ ನಿರ್ವಿಷಯಂ ಪುರುಷಂ ದಿವ್ಯಂ ದಿವಿ ಸೂರ್ಯಮಂಡಲೇ ಭವಂ ಯಾತಿ ಗಚ್ಚತಿ. ಹೇ ಪಾರ್ಥ, ಅನುಚಿಂತಯನ್ ಶಾಸ್ತ್ರಾಚಾರ್ಯೋಪದೇಶಮನು ಧ್ಯಾಯನ್ ಇತ್ಯೇತದ್. ಪರಮಮ್ಮನ ಮಿಗಿಲಿಲ್ಲದಷ್ಟು ಹೆಚ್ಚಿನದಾದ ಅಂತ ಆ ಪರಮಾತ್ಮ ಸ್ವರೂಪಕ್ಕೆ ಹೋಲಿಕೆಯೇ ಇಲ್ಲ. ಅಂಥ ಅತ್ಯದ್ಭುತವಾದಂತಹ ಆ ಪರಪುರುಷನನ್ನ ಪರಮಾತ್ಮನನ್ನ ಅವನು ದಿವ್ಯಭವ ಅಂದ್ರೆ ಸೂರ್ಯಮಂಡಲಾಂತರ್ಗತ ನಾರಾಯಣ ಪುರುಷ. ಅವನು ಸೂರ್ಯಮಂಡಲದಿಂದ ಎಷ್ಟು ಜಗತ್ತೆಲ್ಲ ಬೆಳಗ್ತಾ ಇದ್ದಾನೆ, ಚಂದ್ರನಲ್ಲಿ ಎಂಥ ತಂಪು ಕೊಡ್ತಾ ಇದ್ದಾನೆ. ಅನ ಯಚ್ಚಂದಮದಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿಮ ಯದಾದಿತ್ಯ ಗತಿಂ ತೇಜ ಜಗದ್ಭಾಸಯತೆ ಅಖಿಲಂ ಯಚ್ಚಂದಮದಿ ಯಚ್ಚಾಗ್ನು. ಭಗವಂತಂದ ಅಗ್ನಿಯಲ್ಲಿರುವ ಶಕ್ತಿ, ಸೂರ್ಯನಲ್ಲಿರುವ ಬೆಳಕು, ಚಂದ್ರನಲ್ಲಿರುವ ಸೌಂದರ್ಯ, ವನರಾಶಿ, ಸಮುದ್ರದ ಗಾಂಭೀರ್ಯ, ಆಕಾಶದ ವ್ಯಾಪಕತ್ವ ಎಲ್ಲಕ್ಕೂ ಎಲ್ಲಿಂದ ಬಂತು? ಎಲ್ಲಕ್ಕೂ ಮೂಲ ಕೇಂದ್ರ ಪರಮಾತ್ಮ. ಆಕಾಶಕ್ಕೆ ಸರ್ವಾವಕಾಶ ದಾತೃತ್ವ, ಎಲ್ಲಕ್ಕೂ ಅವಕಾಶ ಕೊಡುವ ಶಕ್ತಿ ಆಕಾಶಕ್ಕೆ ಕೊಟ್ಟವನು ಪರಮಾತ್ಮ. ಇಡೀ ಜಗತ್ತನ್ನ ಹೊತ್ಕೊಂಡಂತಹ ಮಹಾತ್ಮ ಅವನು. ಏ ನದ್ಯವು ರುಗ್ರ
ಪೃಥಿವೀ ಚ ದೃಢೇಯೇರಸ್ವಸ್ಥಭಿತಂ ವಿಶ್ವಾತ್ಮನಾಗಿ ಜಗದಾತ್ಮನಾಗಿ ಸಂಪೂರ್ಣವಾಗಿ ಹೊಡ್ಕೊಂಡಂತಹ ಪರಮಾತ್ಮ ನಾರಾಯಣ. ಅಂಥ ಸೂರ್ಯಮಂಡಲಾಂತರ್ಗತ ನಾರಾಯಣ ಪುರುಷ ಯಾವನಿದಾನೆ ಅವನನ್ನೇ ಹೋಗಿ ಸೇರ್ಕೊಳ್ತಾನೆ ಈ ಉಪಾಸಕ. ನಿರಂತರವಾಗಿ ವಾಸುದೇವವನ್ನು ಉಪಾಸನೆ ಮಾಡ್ತಾ ಮಾಡ್ತಾ ಹೇ ಪಾರ್ಥ ಇಲ್ಲಿ ಅರ್ಜುನನೇ ಅದನ್ನೇ ಚಿಂತನೆ ಮಾಡುತ್ತಾ ಶಾಸ್ತ್ರ ಮತ್ತು ಆಚಾರ್ಯರ ಉಪದೇಶವನ್ನು ಅನುಸರಿಸಿ ಆ ಭಗವಂತನನ್ನು ಚಿಂತನೆ ಮಾಡ್ತಾ ಮಾಡ್ತಾ ತನ್ಮಯತೆಯಿಂದ ತನ್ಮಯನಾಗಿ ಅದೇ ಭಾವದಿಂದ ದೇಹವನ್ನು ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಜಂಬೋ ಜೆಟ್ ವಿಮಾನ ಅವನ್ ಮುಟ್ಟಕ್ಕಾಗಲ್ಲ, ಅವನ್ ಯಾರು ಏನು ಮಾಡಕ್ಕಾಗಲ್ಲ. ರೈನ್ಸ್ ವಾಯುಮೋ ಪುರುಷವು ಲೋಕೆ ಸೂರ್ಯಮಂಡಲ ಭೇದಿನೋ ಅಂತ ಸೂರ್ಯಮಂಡಲ ಓಡ್ಕೊಂಡು ಹೋಗ್ತಾನಂತೆ ಅವನು. ಅಂಥ ಪರಿವ್ರಾಟ್ ಯೋಗಿ ವೃದ್ಧಶ್ಚ ದೇಜ ಮುಗೋದ. ನಮ್ಗೆ ಎಲ್ಲವೂ ಇದೆ, ಅವಕಾಶ ಇದೆ, ಬುದ್ಧಿ ಇದೆ, ಸನ್ನಿವೇಶ ಇದೆ, ಎಲ್ಲ ತರಹ ಅನುಕೂಲ ಇದೆ. ಅದೇ ಆ ಮಾಡುವಂತ ಪ್ರವೃತ್ತಿ ಆ ನಿಷ್ಠೆ ಅದೆರಡೇ ಬರ್ತಾ ಇಲ್ಲ. ದೌರ್ಭಾಗ್ಯ ಇದೆ. ಆ ಭಗವಂತನ ಮೇಲೆ ಅದನ್ನ ಮಾಡ್ಲೇಬೇಕು ಅಂತ ಒಂದು ತೀವ್ರವಾದಂತ ಒಂದು ಹಠ ಮಾಡ್ಬೇಕು. ಹಠ ಮಾಡದೆ ಹೋದ್ರೆ ಯಾವ್ದಲ್ಲೂ ತೊಡಗೋಕ್ಕಾಗಲ್ಲ. ಮನುಷ್ಯರಿಗೆ ಹೇಗೆ ಹೇಗೆ ರ್ಯಾಂಕ್ ಬರ್ಬೇಕು ಅಂತ ಹಠ ಮಾಡಿ ಸರ್ವದ ಹೋಗ್ತಾರೋ ಹಾಗೆ ವಾಸುದೇವ ಭಗವಂತನೇ ಬೇಕು ಅಂತ ಹಠ ಬಂದ್ಬಿಟ್ರೆ ಆ ಹಠಕ್ಕೆ ತಕ್ಕ ಹಾಗೆ ಅವನು ಕಾಲ ದೇಶ ಹೊಂದಿಸ್ಕೊಂಡು ಅನುಷ್ಠಾನದಲ್ಲಿ ಕೃತಿಯು ತಂದು ಇಂಪ್ಲಿಮೆಂಟ್ ಮಾಡ್ಕೊಂಡು ಅದನ್ನೇ ಮಾಡ್ತಾ ಇರ್ತಾರೆ. ನಮಗೆ ಬೋರ್ ಆಗ್ಬಿಡುತ್ತೆ. ಒಂದ್ ದಿವಸ 1 ಗಂಟೆ ಮಾಡ್ತೀವಿ, ಅಯ್ಯೋ ಯಾರು ಮಾಡ್ತಾರೆ ದಿನ ಮಾಡ್ಬೇಕಾ, ದಿನವೂ ಅಯ್ಯೋ ಬೇಜಾರಪ್ಪ ಕಷ್ಟಪ್ಪ. 10 ನಿಮಿಷ ಬೇಕಾದ್ರೆ ಮಾಡ್ತೀವಿ ಕಣ್ರಿ, ಅಷ್ಟೇ ಕೊಡ್ತಾನ ಅಂತ 10 ನಿಮಿಷ ನೆಶ ಕೊಡ್ತಾನೆ ಅಷ್ಟೇ, ಇನ್ನೇನು ಕೊಡೋದು ಅಷ್ಟೇ. 10 ನಿಮಿಷ ಮಾಡಿದ್ರೆ ಸೇರಿದ ನೆಶ ಕೊಟ್ಟು ಹೋಗ್ತಾನೆ. ಇನ್ನೇನ್ ಕೊಡ್ತಾರೆ 10 ನಿಮಿಷ ಮಾಡಿದಾಗ ಇನ್ನೇನ್ ಕೊಡಕ್ಕಾಗತ್ತೆ. ಸರ್ವದಾ ಮಾಡೋ ಅಲ್ಲೇ ಇರೋ ಅಂದ್ರೆ ಅವನಿಗೆ ಪ್ರಾಪಂಚಿಕ ಸೆಳೆತ ಜೋರಾಗಿದೆ. ಸಿನಿಮಾ ನೋಡ್ತೀನಿ, ಟಿವಿ ನೋಡ್ತೀನಿ, ಆಟ ಆಡ್ತೀನಿ ಅಂತಾನೆ. ಪುಣ್ಯ ಇಲ್ಲ, ಪುರುಷಾರ್ಥ ಇಲ್ಲ. ಭಗವದ್ ಧ್ಯಾನ ಮಾಡೋದು ಆಗಲ್ಲ, ಒಗ್ಗಲ್ಲ. ಈ ಒಂದು ಹಳ್ಳಿಯಲ್ಲಿ ಬರೀ ಬೆಸ್ತರ ಇದ್ದಂತೆ, ಬರೀ ಬೆಸ್ತರ ಹಳ್ಳಿ. ಅವ್ರು ದಿನಾ ಮೀನು ಹಿಡ್ಕೊಂಡ್ಬಂದ್ಬಿಟ್ಟು ನಗರಕ್ಕೆ ಬಂದ್ಬಿಟ್ಟು ಮಾರ್ಕೊಂಡು ಹೋಗ್ತಿದ್ರು. ಹೋಗುವಾಗ ಸಂಜೆ 5 ಗಂಟೆಗೆ ಹೊಟ್ಟು ಹೋಗ್ಬಿಡ್ತಿದ್ರು, ಇದಾಗ್ಬಿಡ್ತಿದ್ರು. ಅದು ಏನಾದ್ರು ಒಂದ್ಸಲ ಮಾತ್ರ ವ್ಯಾಪಾರವೇ ಆಗಲಿಲ್ಲ. ಸಂಜೆ 6:30ವರೆಗೂ ಇದಾಗ್ಬಿಡ್ತು. 6:30 ಮೇಲೆ ಎಲ್ಲ ಮುಗೀತು, ಕತ್ಲೆ ಆಗ್ಬಿಡ್ತು. ಅವರಿಗೆ ಅಯ್ಯೋ ಲೇಟ್ ಆಗ್ಬಿಡ್ತು, ಹಳ್ಳಿ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಸರಸ ಬುಟ್ಟಿ ಕಟ್ಕೊಂಡ್ಬಿಟ್ಟು ಈ ಒಂದು ಪಾರ್ಕ್, ದೊಡ್ಡ ಪಾರ್ಕ್ ಇತ್ತು, ಆ ಪಾರ್ಕಲ್ಲಿ ಸುತ್ಕೊಂಡು ಹೋಗ್ತಾ ಇದ್ರು. ಇವತ್ತು ಈ ಮಧ್ಯದಲ್ಲೇ ಹೋಗ್ಬಿಡೋಣ, ಶಾರ್ಟ್ ಕಟ್ ಆಗತ್ತೆ, ಬೇಗ ಹೋಗ್ಬೋದು ಅಂತ ಹೇಳಿ ಪಾರ್ಕ್ ಮಧ್ಯದಲ್ಲಿ ಬಂದ್ರು. ಹಾಗೆ ನಮ್ದು 6:30 ಹೊತ್ತಿನಲ್ಲಿ ಆ ಪಾರಿಜಾತ, ಸಂಪಿಗೆ ಎಲ್ಲವೂ ಅರಳಿ ಒಳ್ಳೆ ಘಮ ಘಮ ವಾಸನೆ ಬರ್ತಿತ್ತು. ಅವ್ರಿಗೆ ಅಯ್ಯೋ ಆಗಲ್ಲ, ಕೆಟ್ಟ ವಾಸನೆ ಬರ್ತಾ ಇದೆ, ಆಗಲ್ಲ ಅಂತ ಹೇಳಿ ಆ ಮೀನ್ ಬುಟ್ಟಿನ ಗೌಸ್ಕೊಂಡ್ಬಿಟ್ರು. ಇದಕ್ಕೆ ಆ ಮೀನ್ ಬುಟ್ಟಿ ಇತ್ತಲ್ಲ, ಆ ಬುಟ್ಟಿಯನ್ನ ಮುಖದ ಮೇಲೆ ಬೋಸ್ಕೊಂಡ್ಬಿಟ್ಟು ಸರಸ ಓಡೋದಂತೆ. ಅವ್ರಿಗೆ ಆಗಲೇ ಆ ಹೂವಿನ ವಾಸನೆ ಭಾರಿ ಕಠೋರ ಆಯ್ತು ಇವ್ರಿಗೆ. ಯಾಕೆಂದ್ರೆ ದಿನ ಮೀನ್ ವಾಸನೆ ಕುಡ್ದು ಅಭ್ಯಾಸವೇ ಹೊರದು ಹೂವಿನ ವಾಸನೆ ಅವರಿಗೆ ಇಲ್ಲ. ಹಂಗೆ ನಮ್ಗೆ ಈ ವಿಷಯ ವಾಸನೆ ಕುಡ್ದು ಭಗವದ್ ವಾಸನೆಯಿಂದ ನಮಗೆ ಒಗ್ಗೋದೇ ಇಲ್ಲ. ಗೊಂದಾಳಿ ಮಹಾರಾಜ ಹೇಳೋರು, ಈ ಅಮ್ಮ ತುಂಬಾ ಚೆನ್ನಾಗಿ ಬಿಸಿಬೇಳೆ ಭಾತ್ ಮಾಡಿದಾಳೆ. ಎಷ್ಟು ಚೆನ್ನಾಗಿ ಮಾಡಿದಾಳೆ ಅಂದ್ರೆ ಒಳ್ಳೆ ಅದಕ್ಕೆ ತುಪ್ಪ ಹಾಕಿ, ಇದೆಲ್ಲ ಹಾಕಿ, ತರಕಾರಿಗಳನ್ನ ಹಾಕಿ, ಒಳ್ಳೊಳ್ಳೆ ಇದು ಹಾಕಿ ಘಮಘವಾಗಿ ಲವಂಗ, ಶುಂಠಿ ಏನೇನ್ ಇದಾಗಬೇಕು ಎಲ್ಲವನ್ನೂ ಹಾಕಿ ಮಾಡಿದಾಳೆ. ಆದ್ರೆ ಇವನು ಊಟ ಕೂತ್ಕೊಂಡಿದ್ದಾನೆ, ಇವನಿಗೆ ರುಚಿಸ್ತಾನೆ ಇಲ್ಲ. ಪಕ್ಕದಲ್ಲಿ ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ, ಇವನಿಗೆ ಮಾತ್ರ ಊಟನೇ ಮಾಡಕ್ಕ. ಯಾಕೆ ಅಂದ್ರೆ ಇವನ್ ನಾಲಿಗೆ ಕೆಟ್ಟೋಗ್ಬಿಟ್ಟಿದೆ. ಇವನ್ ನಾಲಿಗೆ ಕೆಟ್ಟೋದ್ರೆ ಅಮ್ಮ ಏನ್ ಮಾಡ್ತಾಳೆ? ಹಾಗೆ ನಮ್ಗೆ ನಮ್ಮ ಮನಸ್ಸು ಕೆಟ್ಟೋಗ್ಬಿಟ್ಟಿದೆ. ನಮ್ಮ ಮನಸ್ಸು ಕೆಟ್ಟೋಗಿದ್ರೆ ನಮ್ಗೆ ಭಕ್ತಿ ರುಚಿಸ್ತಾ ಇಲ್ಲ, ನಮ್ಗೆ ಪ್ರಾಪಂಚಿಕ ವಿಷಯ ರುಚಿಸ್ತಾ ಇದೆ. ಯಾಕೆಂದ್ರೆ ಅದರೊಳಗೆ ಕೆಟ್ಟೋಗ್ಬಿಟ್ಟಿದೆ ನಮ್ಮ ಮನಸ್ಸು. ನಮ್ಮ ಮನಸ್ಸನ್ನು ಸರಿ ಮಾಡ್ಕೊಂಡ್ರೆ ಅವಾಗ ಭಗವಂತ ಪ್ರಿಯನಾಗ್ತಾನೆ, ಇಷ್ಟವಾಗ್ತಾನೆ. ನಮ್ಮ ಮನಸ್ಸು ಕೆಟ್ಟೋದ್ರೆ ನಮ್ಗೆ ದುಡ್ಡು, ನೆಂಟರು, ವಿಷ್ಟ್ರು, ವಿಷಯ, ಭೋಗ ಅದು ಇಷ್ಟವಾಗತ್ತೆ. ಅದರಿಂದ ನಮ್ಮ ಮನಸ್ಸು ಕುಲಿಗೆಟ್ಟು ಹೋಗ್ಬಿಟ್ಟಿದೆ. ಸರಿ ಮಾಡ್ಕೋಬೇಕು. ಬಹಳ ಕೆಟ್ಟ ವಾಸನೆ ಬಂದ್ಬಿಟ್ಟು ನಮ್ಮನ್ನು ಹಾಳು ಮಾಡ್ಬಿಟ್ಟಿದೆ. ನಮ್ಮ ರೈಟ್ ಅಬೌಟ್ ಮತ್ತೆ ವಾಪಸ್ ತಿರುಗಬೇಕು. ಹೋಗ್ಬಿಟ್ಟು ಭಗವಂತ ಕಡೆ ಹೋಗಿ ಅದನ್ನು ಬೆಳೆಸ್ಕೊಂಡು ಆ ಭಕ್ತಿ ಭಾವನೆ ಉಳಿಸ್ಕೊಂಡ್ರೆ ಅವಾಗ ಭಗವಂತ ನಿಜವಾಗಿ ಪ್ರಿಯವಾಗ್ತಾನೆ, ಇಷ್ಟ. ಇವಾಗ ಪ್ರಿಯನ ಅವನೇ. ಈ ವಿಷಯದ ಪ್ರೇಮವು ಅವಂದೇ ಪ್ರೇಮ, ಎಲ್ಲಾ ಸುಖವೂ ಅವಂದೇ ಸುಖ.
ಆದ್ರೆ ಅವನಲ್ಲೇ ಸುಖ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ, ಎಲ್ಲೆಲ್ಲೋ ಸುಖ ಇದೆ ಅಂತ ಹುಡುಕ್ತಾ ಇದ್ದಾನೆ. ಹಾಗಾಗಿ ಶಾಸ್ತ್ರ ಮತ್ತು ಆಚಾರ್ಯರ ಉಪದೇಶವನ್ನು ಅನುಸರಿಸಿ ಅದರಂತೆ ಧ್ಯಾನ ಮಾಡ್ತಾ ಮಾಡ್ತಾ ಮಾಡ್ತಾ, ಇದು ಒಂದು ಏನು ಅನುಕೂಲ ಅಂದ್ರೆ, ಈಗ ಎಷ್ಟು ಧ್ಯಾನ ಮಾಡ್ತೀರೋ ಅಷ್ಟು ಅದು ರೀಚಾರ್ಜ್ ಆಗುತ್ತೆ. ಎಷ್ಟು ರೀಚಾರ್ಜ್ ಆಗುತ್ತೋ ಅಷ್ಟು ಧ್ಯಾನ ಮಾಡೋ ಶಕ್ತಿ ಕರೆಕ್ಟ್ ಆಗುತ್ತೆ. ಹೇಗೆ ಅಂದ್ರೆ, ಈ ಕಾರು ಲಾರಿ ತುಂಬಾ ದಿವಸ ನಿಲ್ಲಿಸ್ಬಿಟ್ರೆ ಸ್ಟಾರ್ಟೇ ಆಗಲ್ಲ. 10 ಜನ ಬಂದು ದಬ್ಬಬೇಕು, ದಬ್ಬಿ ಒಂದು ಫರ್ಲಾಂಗ್ ದೂರ ದಬ್ಬಿದ್ರೆ ಆಮೇಲೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಓಡ್ತಾ ಇರುತ್ತೋ ಅಷ್ಟು ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಎಷ್ಟು ಬ್ಯಾಟ್ರಿ ಚಾರ್ಜ್ ಆಗುತ್ತೋ ಮತ್ತೆ ಓಡೋಕೆ ಅನುಕೂಲ ಆಗುತ್ತೆ. ಹಾಗೆ ಎಷ್ಟು ಭಗವತ್ ಚಿಂತನೆ ಮಾಡ್ತಾ ಮಾಡ್ತಾ ಶಕ್ತಿ ಕಲೆಕ್ಟ್ ಆಗುತ್ತೋ ಅದು ಮತ್ ಮಾಡೋದಕ್ಕೆ ಅದು ಎಫೆಕ್ಟ್ ಕೊಡುತ್ತೆ, ಅದು ಆಸಕ್ತಿ ಬರೆಸುತ್ತೆ. ಯಾವ್ದು ಮುಂಚೆ ಮಾಡ್ಬೇಕು ಗೊತ್ತಿಲ್ಲ, ಮುಂಚೆ ಎಫರ್ಟ್ ಕೊಡ್ಲಿ ಆಮೇಲೆ ಮಾಡ್ತೀನಿ ಅಂತ ಕೊಟ್ಟಿದ್ದಾನೆ. ನೀನ್ ಎಫರ್ಟ್ ಹಾಕೋ ಆಮೇಲೆ ಅದು ಇದಾಗತ್ತೆ, ಅವನ್ ಮುಂಚೆ ಕೊಡಲ್ಲ ಅಂದ್ರೆ ನಿನ್ಗೆ ಆಗಲ್ಲ. ಸ್ವಲ್ಪ ದಿವಸ ಶ್ರಮ ಪಡಬೇಕು. ಸ್ಟಾರ್ಟಿಂಗ್ ಟ್ರಬಲ್ ಆದ್ರೆ ಏನೋ, ಆಮೇಲೆ ಬ್ರೇಕಿಂಗ್ ಟ್ರಬಲ್ ಆಗುತ್ತೆ. ಸ್ವಲ್ಪ ಊದ್ಕೊಂಡ್ಬಿಡ್ತು ಅಂದ್ರೆ ಆಮೇಲೆ ನಿನ್ ಬ್ರೇಕ್ ಆಗಲ್ಲ, ಬ್ರೇಕಿಂಗ್ ಟ್ರಬಲ್ ಆಗತ್ತೆ, ನಡೀತಾ ಹೋಗುತ್ತೆ. ನಮ್ಗೆ ಸ್ಟಾರ್ಟಿಂಗ್ ಟ್ರಬಲ್ ಆಗ್ಬಿಟ್ಟಿದೆ, ಶುರುವೇ ಮಾಡಲ್ಲ. ಯಾರಿಗೂ ಆ ಭಗವದ್ಭಕ್ತಿಯೇ ಬರ್ತಾ ಇಲ್ಲ. ಭಗವಂತನೇ ಬೇಕು, ಪರಮಾತ್ಮನೇ ಬೇಕು ನನ್ನ ಜೀವನದಲ್ಲಿ, ಅದೇ ಪರಮ ಧ್ಯೇಯ, ಪರಮ ಗುರಿ, ಅದೇ ನನ್ನ ಜೀವನ ಸಾರ್ಥಕ್ಯತೆ, ಸರ್ವಸ್ವ ಅನ್ನಿಸ್ತಾನೆ ಇಲ್ಲ. ಏನೇನೋ ಆ ವಿಷಯದ ಮಾಯೆ ಮೋಹ ಸಿಕ್ಕಾಕೊಂಡು ಬರೀ ಬೇಡದಿರೋ ಅವ್ರ ಟೀಕೆ, ಅವ್ರ ಇದು, ಅದೇ ವಿಚಾರ, ಅದೇ ಮಾತು, ಅದೇ ಇದು, ಜೀವನ ಪೂರ್ತಿ ವೇಸ್ಟ್. ನಾಳೆ ಕವಿ ಪುರಾಣ ಹೇಗೆ ಯಾವ ಪರಮಾತ್ಮನ ಯಾವ ರೀತಿ ಚಿಂತನೆ ಮಾಡ್ಬೇಕು ಅನ್ನೋ ವಿಚಾರ.